ಆರಾಧನೆಯ ರಿಸಲ್ಟ್ ಏನು ಗೊತ್ತಾ? ಇಫ್ ಯು ಆರ್ ಎ ಟ್ರೂ ವರ್ಷಿಪರ್ ಆ್ಯಂಡ್ ಯು ಆರ್ ಟ್ರೂಲಿ ವರ್ಷಿಪಿಂಗ್ ಜೀಸಸ್, ವಾಟ್ ಈಸ್ ದ ರಿಸಲ್ಟ್? ಯಾರಾದರೂ ಹೇಳ್ತೀರಾ? ಹೇಳಲ್ವಾ? ಮಾತಾಡಿ, ಪರವಾಗಿಲ್ಲ. ನಾವು ಯೇಸು ಸ್ವಾಮಿ ಜೊತೆಯಲ್ಲಿರೋದು, ಬೇರೆ ಯಾರು ಸುಪ್ರೀಂ ಕೋರ್ಟ್ ಜಡ್ಜ್ ಜೊತೆನಲ್ಲಿಲ್ಲ. ಸೊ ಯೇಸು ಸ್ವಾಮಿ ನಮ್ಮೆಲ್ಲರೂ ನೋಡ್ತಾ ಇದ್ದಾರೆ, ಅವ್ರ ಜೊತೆಗೆ ನಾವಿದ್ದೀವಿ. ಸೊ ಭಯಪಡೋದು ಬೇಡ, ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ನಿಜವಾದ ಆರಾಧನೆ ಮಾಡಿದ್ರೆ ಅದರ ರಿಸಲ್ಟ್ ಏನಾಗುತ್ತೆ ಗೊತ್ತಾ? ಅನಾಯಿಂಟಿಂಗ್, ಅಭಿಷೇಕ. ಆ ದೇವರ ಆತ್ಮನ ಶಕ್ತಿಯಿಂದ ಅವರು ನಮ್ಮನ್ನು ಫಿಲ್ ಮಾಡಿ ಕಳಿಸ್ತಾರೆ. ಇಫ್ ಯು ಟ್ರೂಲಿ ವರ್ಷಿಪ್ ಗಾಡ್, ಗಾಡ್ ವಿಲ್ ಫಿಲ್ ಯು ವಿತ್ ಹಿಸ್ ಅನಾಯಿಂಟಿಂಗ್, ಹಿಸ್ ಪವರ್. ಯು ವಿಲ್ ಗೋ ಬ್ಯಾಕ್ ಹೋಮ್ ವಿತ್ ಪವರ್. ನೀವು ಮನೆಗೆ ಹೇಗೆ ಹೋಗ್ತೀರಿ ಕೇಳಿದರೆ ಶಕ್ತಿಯಿಂದ ಹೋಗ್ತೀರಿ. ನೀವು ಬಂದ ಹಾಗೇನೆ ಅದೇ ಸ್ಟೈಲಲ್ಲಿ, ಅದೇ ರೀತಿಯಲ್ಲಿ ಹೋಗೋದಿಲ್ಲ. ವಿತ್ ದ್ಯಾಟ್ ಪವರ್ ಯು ಕ್ಯಾನ್ ವಿಟ್ನೆಸ್ ಕ್ರೈಸ್ಟ್ ಥ್ರೂ ಯುವರ್ ಲೈಫ್. ಆ ಶಕ್ತಿಯಿಂದ ನೀವೇನು ಮಾಡ್ತೀರಾ? ಯೇಸು ಕ್ರಿಸ್ತನಿಗೆ ಮಹಿಮೆ ಆಗುವ ಒಂದು ಜೀವನನ ಜೀವಿಸ್ಲಿಕ್ಕಾಗುತ್ತೆ. ಇಲ್ಲ ಅಂದರೆ ಇದುವರೆಗೂ ಹೇಗೆ ಬದುಕ್ತಾ ಇದ್ವಿ ನಾವು, ಹಾಗೆ ಕಂಟಿನ್ಯೂ ಆಗುತ್ತೆ ಅಷ್ಟೇ. ಅದರಲ್ಲಿ ಏನೂ ಇಲ್ಲ, ಅದರಲ್ಲಿ ಏನೂ ಟೇಸ್ಟ್ ಇಲ್ಲ, ಟೇಸ್ಟ್ಲೆಸ್. ಅನಾಯಿಂಟಿಂಗ್ ಬಂದ್ರೇ ಲೈಫ್ಗೆ ಟೇಸ್ಟ್ ಬರೋದು. ಫಾರ್ ಎಕ್ಸಾಂಪಲ್, ಒಂದು ಚಿಕನ್ ಪೀಸ್ ಮನೆಯಲ್ಲಿ 1 kg ಚಿಕನ್ ತೊಳೆದ್ಬಿಟ್ಟು ಎಲ್ಲ ಮಸಾಲೆ ಹಚ್ಚಿಬಿಟ್ಟು ತಂದಿಟ್ರೆ ನೀವು ತಿಂತೀರಾ? ತಿಂತೀರಾ? ಚೆನ್ನಾಗಿರುತ್ತಾ ತಿನ್ನಲಿಕ್ಕೆ? ಆದರೆ ಅದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಫ್ರೈ ಮಾಡಿ ತಂದಿಟ್ರೆ ಪ್ಲೇಟ್ ಖಾಲಿ ಆಗುತ್ತಲ್ವಾ? 1 ಪೀಸು ಇರೋದಿಲ್ಲ. ಅದೇ ರೀತಿ ನಮ್ಮ ಜೀವನನೂ ಕೂಡ. ಈ ಅಭಿಷೇಕ ಅನ್ನೋದು ಒಂದು ಸ್ಪಿರಿಚುವಲ್ ಫೈರ್, ಪವಿತ್ರಾತ್ಮನ ಬೆಂಕಿ, ಒಂದು ಡಿವೈನ್ ಫೈರ್. ಕಣ್ಣಿಗೆ ಕಾಣಿಸುವ ಒಂದು ಬೆಂಕಿ ಅಲ್ಲ, ಇಟ್ಸ್ ಎ ಸ್ಪಿರಿಚುವಲ್ ಫೈರ್. ಬೆಂಕಿ ಏನು ಮಾಡುತ್ತೆ? ಬೆಂಕಿ ಸ್ವಭಾವ ಏನು? ಸುಟ್ಟು ಹಾಕುತ್ತೆ. ವೆನ್ ದ್ಯಾಟ್ ಸ್ಪಿರಿಚುವಲ್ ಫೈರ್, ದಟ್ ಅನಾಯಿಂಟಿಂಗ್ ಕಮ್ಸ್ ಅಪಾನ್ ಯು, ಆ ಒಂದು ಅಭಿಷೇಕ ನಮ್ಮ ಮೇಲೆ ಬಂದಾಗ ಅದು ಏನು ಮಾಡುತ್ತೆ? ಇಟ್ ವಿಲ್ ಬರ್ನ್ ಆಲ್ ಅನ್ವಾಂಟೆಡ್ ಥಿಂಗ್ಸ್, ಅನ್ಗಾಡ್ಲಿ ಥಿಂಗ್ಸ್ ಇನ್ ಅಸ್. ನಮ್ಮ ಒಳಗಡೆ ಇರ್ತಕ್ಕಂಥ ದೇವರದ್ದು ಅಲ್ಲದೆ ಇರತಕ್ಕಂತಹ, ದೇವರಿಗೆ ಇಷ್ಟ ಇಲ್ಲದೆ ಇರತಕ್ಕಂಥ ಎಲ್ಲವನ್ನು ಅದೇನು ಮಾಡುತ್ತೆ? ಸುಟ್ಟು ಹಾಕುತ್ತೆ. ಅವರ್ ಕ್ಯಾರೆಕ್ಟರ್ ವಿಲ್ ಚೇಂಜ್. ನಮ್ಮ ಸ್ವಭಾವ ಬದಲಾಗುತ್ತೆ, ನಮ್ಮ ಜೀವನದ ಉದ್ದೇಶಗಳು ಚೇಂಜ್ ಆಗುತ್ತೆ, ನಮ್ಮ ಆಸಕ್ತಿಗಳು ಚೇಂಜ್ ಆಗುತ್ತೆ, ನಮ್ಮ ವೇ ಆಫ್ ಲೈಫ್, ವೇ ಆಫ್ ಡ್ರೆಸ್, ವೇ ಆಫ್ ಕಮ್ಯುನಿಕೇಷನ್, ಎವ್ರಿಥಿಂಗ್ ವಿಲ್ ಚೇಂಜ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್. ದೇವರ ಇಚ್ಛೆ ಪ್ರಕಾರ ಎಲ್ಲ ಚೇಂಜ್ ಆಗುತ್ತೆ ಪ್ರೀತಿಯ ಸಹೋದರ ಸಹೋದರಿಯರೇ. ದಟ್ ಈಸ್ ಹೌ ಯು ಕ್ಯಾನ್ ಬ್ರಿಂಗ್ ಗ್ಲೋರಿ ಟು ಗಾಡ್. ಆ ರೀತಿಯಲ್ಲಿ ಜೀವಿಸುವಾಗ ನಾವು ದೇವರಿಗೆ ಮಹಿಮೆ ತರೋರಾಗ್ತೀವಿ. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ. ನೀವು ಸಾಯೋ ತನಕ ಟ್ರೈ ಮಾಡಿದ್ರು ನಿಮ್ಮ ಪವರಿಂದ ನೀವು ಚೇಂಜ್ ಆಗೋಕ್ಕಾಗಲ್ಲ. ಯು ಕೆನಾಟ್ ಚೇಂಜ್ ಬೈ ಯುವರ್ ಪವರ್. ಬಟ್ ವೆನ್ ಹೋಲಿ ಸ್ಪಿರಿಟ್ ಕಮ್ಸ್ ಅಪಾನ್ ಯು, ವೆನ್ ಯು ಗೆಟ್ ದ್ಯಾಟ್ ಪವರ್, that power will change you. It's not that you are changing by yourself. We don't have that capacity to change by ourselves. ನಮಗೆ ನಮ್ಮನ್ನೇ ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಮಗೆ ಜನ್ಮ ಕೊಟ್ಟ ಪೇರೆಂಟ್ಸ್ಗೂ ನಮ್ಮನ್ನ ಚೇಂಜ್ ಮಾಡೋಕ್ಕಾಗಲ್ಲ, ಫ್ರೆಂಡ್ಸ್ಗೂ ನಮ್ಮನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಚೇಂಜ್ ಅಂದರೆ ಹಾಳು ಮಾಡಲಿಕ್ಕೆ ಯಾರು ಬೇಕಾದರೂ ಹಾಳು ಮಾಡ್ಬೋದು, ತುಂಬ ಸುಲಭ. ಆದರೆ ನಮ್ಮ ಲೈಫನ್ನು ಉದ್ಧಾರ ಮಾಡಲಿಕ್ಕೆ, ಸೇವ್ ಮಾಡಲಿಕ್ಕೆ, ನಮ್ಮ ಲೈಫನ್ನು ದೇವರಿಗೆ ಮೆಚ್ಚುಗೆ ಆದ ಒಂದು ಜೀವನವಾಗಿ ರೂಪಾಂತರಿಸಲಿಕ್ಕೆ, ಟ್ರಾನ್ಸ್ಫಾರ್ಮೇಷನ್ ತರಲಿಕ್ಕೆ ಯಾರಿಗೂ ಆಗೋದಿಲ್ಲ. ಓನ್ಲಿ ದ ಪವರ್ ಆಫ್ ಗಾಡ್ ಕ್ಯಾನ್ ಡೂ ಇಟ್. ಪವಿತ್ರಾತ್ಮನ ಶಕ್ತಿಗೆ ಮಾತ್ರವೇ ನಮ್ಮ ಜೀವನವನ್ನು ರೂಪಾಂತರಿಸಲಿಕ್ಕಾಗತ್ತೆ. ಕ್ವೆಶ್ಚನ್, ಹೌ ಡು ಐ ರಿಸೀವ್ ದಟ್ ಪವರ್? ಹೇಗೆ ಆ ಶಕ್ತಿಯನ್ನು ನಾನು ಪಡ್ಕೋಬಹುದು? ಅದನ್ನೇ ಈಗ ಹೇಳಿದ್ದು. ಆ ಶಕ್ತಿಯನ್ನು ಹೊಂದಿಕೊಳ್ಳಲಿಕ್ಕೆ ಇರುವಂಥ ಒಂದು ದಾರಿ, ದೇವರು ನಮಗೆ ಇಟ್ಟಂಥ ದಾರಿ, ವರ್ಷಿಪ್ ಗಾಡ್. ದೇವರನ್ನ ಆರಾಧನೆ ಮಾಡಿ. ನಾನು ಹೇಳೋದಿಲ್ಲ ನೀವು ಹಾಡಿದ ತಕ್ಷಣ ಪವಿತ್ರಾತ್ಮರ ಶಕ್ತಿ ಬಂದ್ಬಿಡುತ್ತೆ ಅಂತ. ಹಾಡಬೇಕು, ಪ್ರಾರ್ಥಿಸಬೇಕು, ಅಟ್ ದ ಸೇಮ್ ಟೈಮ್ ಸರೆಂಡರ್ ಮಾಡಿಕೊಡ್ಬೇಕು. ನಮ್ಮ ಹಾರ್ಟ್ನ, ನಮ್ಮ ಹೃದಯವನ್ನು ಸರೆಂಡರ್ ಮಾಡಿಕೊಡ್ಬೇಕು. ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಎಲ್ಲ ವಿಗ್ರಹಗಳನ್ನ ತೆಗೆದುಹಾಕಬೇಕು. ಆಲ್ ದ ಐಡಲ್ಸ್ ರಿಮೂವ್ ಫ್ರಮ್ ಯುವರ್ ಹಾರ್ಟ್.
Your heart is only for Christ. Your heart is designed for the Creator, your Savior, Jesus Christ. ನಮ್ಮ ಹೃದಯ ಯಾರಿಗೋಸ್ಕರ ಇರೋದು ಗೊತ್ತಾ? ದೇವರು ನಮ್ಮ ಹೃದಯನ ಯಾರಿಗೋಸ್ಕರ ಸೃಷ್ಟಿ ಮಾಡಿದ್ದಾರೆ ಅಂದರೆ ಸೃಷ್ಟಿಕರ್ತನಿಗೋಸ್ಕರ, ಆತನಿಗೋಸ್ಕರ ಸೃಷ್ಟಿ ಮಾಡಿರೋದು. ಬಟ್ ಇವತ್ತೇನಾಗಿದೆ ಅಂದರೆ ನಮ್ಮ ಹೃದಯದಲ್ಲಿ ಎಷ್ಟೋ ವಿಗ್ರಹಗಳು ಇಟ್ಕೊಂಡಿದ್ದೀವಿ. ಲೋಕ ಒಂದು ದೊಡ್ಡ ವಿಗ್ರಹ. ಎಲ್ಲದಕ್ಕಿಂತ ದೊಡ್ಡ ವಿಗ್ರಹ ನನ್ನ ಜೀವನದಲ್ಲಿ ಯಾರು ಕೇಳಿದ್ರೆ ನಾನೇ. ಎವ್ರಿಥಿಂಗ್ ಅಬೌಟ್ ಮೈ ಸೆಲ್ಫ್, ಮೈ ಕನ್ಸರ್ನ್. ನಾನು 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 ನನ್ನ ಇಷ್ಟ, ನನ್ನ ಗುರಿ, ನನ್ನ ಅಚೀವ್ಮೆಂಟ್, ನನ್ನ ಆಸೆ, ನನ್ನ ಬಯಕೆ, ನನ್ನ ಫ್ರೆಂಡ್ಸ್, ನಂದು ಅಂತ ಎವ್ರಿಥಿಂಗ್ ಅಬೌಟ್ ಯುವರ್ ಸೆಲ್ಫ್ ಈಸ್ ಅನ್ ಐಡಲ್. ಆ್ಯಂಡ್ ಕ್ಯಾರಿಂಗ್ ದ್ಯಾಟ್ ಐಡಲ್ ಇನ್ ಯು, ಯು ಕೆನಾಟ್ ವರ್ಷಿಪ್ ಗಾಡ್. ಆ ಒಂದು ಐಡಲ್ನ, ಆ ಒಂದು ವಿಗ್ರಹವನ್ನು ಒಳಗಡೆ ಇಟ್ಕೊಂಡು ದೇವರನ್ನ ಎಂದಿಗೂ ಕೂಡ ನಮಗೆ ಪೂರ್ಣ ಹೃದಯದಿಂದ ಆರಾಧನೆ ಮಾಡಲಿಕ್ಕೆ ಆಗಲ್ಲ. ನಾಟಕ ಮಾಡ್ಬೋದು ಬೇಕಾದರೆ. ನಾಟಕ ಅಂದರೆ ಏನು ಗೊತ್ತಾ? ಮೊಣಕಾಲು ಹಾಕ್ಬೋದು, ಕೈ ಎತ್ತಬೋದು, ಆರಾಧನೆ ತಂದೆ ಕೈ ಬೀಸ್ಬೋದು, ಹಾಲೆಲ್ಲೂಯ ಹೇಳ್ಬೋದು, ಅಡ್ಡ ಬೀಳ್ಬೋದು, ಇದೆಲ್ಲ ಮಾಡ್ಬೋದು. ಬಟ್ ಗಾಡ್ ಈಸ್ ಲುಕ್ಕಿಂಗ್ ಇನ್ ಟು ಅವರ್ ಹಾರ್ಟ್ಸ್. ದೇವರು ನೋಡ್ತಾ ಇರೋದು ನಮ್ಮ ಹೃದಯನ. ಅದರಿಂದ ಈ ಹೃದಯ ನಾವು ದೇವರಿಗೆ ಕೊಟ್ಟರೆ ದೇವರು ಕಿತ್ಕೊಳ್ಳಲ್ಲ, ಆಯಿತಾ? ನಮ್ಮ ಹೃದಯನ ಕಿತ್ಕೊಳ್ಳೋದಿಲ್ಲ. ಈಗ ಒಬ್ಬೊಬ್ಬರದೇ ಹೃದಯ ಕಿತ್ತುಬಿಟ್ಟು ಅವ್ರ ಹೃದಯದಲ್ಲಿ ದೇವರು ಹೋಲಿ ಸ್ಪಿರಿಟ್ನ ತುಂಬಿಸೋದಾಗಿದ್ದರೆ ನಿಮ್ಮನ್ನ ಎಲ್ಲರೂ ತುಂಬಿಸಿ ಕಳಿಸ್ತಾರೆ. ಅದು ನನಗೆ ಗೊತ್ತಿಲ್ಲ, ನಿಮ್ಮಲ್ಲಿ ಎಷ್ಟು ಜನ ತುಂಬಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ. ಹೃದಯ ಯಾರೆಲ್ಲ ಓಪನ್ ಮಾಡಿ ಕೊಡ್ತಿರೋ, ವಿಗ್ರಹಗಳನ್ನೆಲ್ಲ ತೆಗೆದು ಬಿಸಾಡ್ತಿರೋ, ಹೃದಯದ ಒಳಗಡೆ ಇರೋ ವಿಗ್ರಹಗಳನ್ನ ನೀವು ಖಂಡಿತ ಫೀಲ್ಡಾಗಿ ಹೋಗ್ತೀರಾ ಇಲ್ಲಿಂದ. There is nothing greater than Jesus Christ in our lives. There is nothing better than Jesus Christ in our lives. ನಮ್ಮ ಜೀವನದಲ್ಲಿ ಯೇಸುಕ್ಕಿಂತ ಶ್ರೇಷ್ಠವಾಗಿದ್ದು ಯಾವುದೂ ಇಲ್ಲ, ಯೇಸುಕ್ಕಿಂತ ಒಳ್ಳೇದು ಯಾವುದೂ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ನಮ್ಮನ್ನು ಅಷ್ಟಾಗಿ ಪ್ರೀತಿ ಮಾಡಿದ್ದಾರೆ. ನೋ ಒನ್ ಕ್ಯಾನ್ ಲವ್ ಮೀ ಲೈಕ್ ಹೀ ಲವ್ಡ್ ಮೀ. ಆತನು ನನ್ನನ್ನು ಪ್ರೀತಿಸಿದ ಹಾಗೆ ಪ್ರೀತಿಸಲಿಕ್ಕೆ ಪ್ರಪಂಚದಲ್ಲಿ ನನಗೆ ಜನ್ಮ ಕೊಟ್ಟ ನನ್ನ ಅಪ್ಪನಿಗೂ ಆಗಲ್ಲ, ಅಮ್ಮಂಗೂ ಆಗಲ್ಲ, ನನ್ನ ಜೊತೆಗಿರೋ ನನ್ನ ಜೀವನ ಸಂಗಾತಿಗೂ ಆಗಲ್ಲ, ನನ್ನ ಫ್ರೆಂಡ್ಸ್ಗೂ ಆಗಲ್ಲ, ಯಾರಿಗೂ ಆಗಲ್ಲ. ನೊಬಡಿ ಕ್ಯಾನ್ ಲವ್ ಮೀ ದ ವೇ ಹೀ ಲವ್ಡ್ ಮೀ. ಯೇಸು ನನ್ನನ್ನು ಪ್ರೀತಿಸಿರುವ ಹಾಗೆ, ಪ್ರೀತಿಸ್ತಾ ಇರೋ ಥರ ನನ್ನನ್ನು ಪ್ರೀತಿಸಲಿಕ್ಕೆ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಆಗೋದಿಲ್ಲ, ಯಾರಿಂದನೂ ಸಾಧ್ಯ ಇಲ್ಲ. ಅದೇ ರೀತಿ ಇದು ನಮಗೆ ಅರ್ಥ ಆಗಬೇಕು. ಇದು ನಮಗೇನಾಗಬೇಕು? ಅರ್ಥ ಆಗಬೇಕು. ಆಗ ಮಾತ್ರನೇ ನಮಗೂ ಯೇಸುವನ್ನು ಪ್ರೀತಿಸ್ಲಿಕ್ಕಾಗುತ್ತೆ. ಯೇಸುನ ಪ್ರೀತಿಸಬೇಕು ಅಂತ ಆಸೆ ಇದೆಯಾ ನಿಮಗೆ? ಆಸೆ ಇದೆಯಾ? ನೋಡಿ, ದೇವರು ಯಾವ ಒಂದು ದುರವಸ್ಥೆಯಲ್ಲಿದ್ದ ನಮ್ಮನ್ನು ಪ್ರೀತಿ ಮಾಡಿದ್ದಾರೆ ಅಂತ ಗೊತ್ತಾಗಬೇಕಂದ್ರೆ ಒಂದು ಸ್ವಲ್ಪ ನಾವು ವಾಕ್ಯ ಓದೋಣ. ಬೈಬಲ್ ತಂದಿದ್ದೀರಾ? ಬಿಟ್ಬಿಟ್ರಾ? ಅಲ್ಲೇ ಇದೆ. ಓಕೆ. ರೋಮನ್ರಿಗೆ ಬರೆದ ಪತ್ರಿಕೆ ಅಧ್ಯಾಯ 5, ರೋಮನ್ಸ್ ಚಾಪ್ಟರ್ 5, ಅದರಲ್ಲಿ 6ನೇ ವಾಕ್ಯದ ಓದೋಣ. ರೋಮನ್ರಿಗೆ ಬರೆದ ಪತ್ರಿಕೆ ಅಧ್ಯಾಯ 5, 6ನೇ ವಾಕ್ಯ. ನಾವು ಪಾಪದಿಂದ ದುರ್ಬಲರಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ ಕ್ರಿಸ್ತ ಯೇಸು ಪಾಪಿಗಳಿಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಇಂಗ್ಲಿಷಲ್ಲಿ ಏನಿದೆ? ವೈಲ್ ವಿ ವರ್ ಸ್ಟಿಲ್ ವೀಕ್, ಅಟ್ ದ ರೈಟ್ ಟೈಮ್ ಕ್ರೈಸ್ಟ್ ಡೈಡ್ ಫಾರ್ ದ ಅನ್ಗಾಡ್ಲಿ. ಇದರಲ್ಲಿ 2 ಪಾಯಿಂಟ್ ನೀವು ನೋಟ್ ಮಾಡ್ಕೊಳ್ಳಿ. ಒಂದು ವೀಕ್, ಇನ್ನೊಂದು ಅನ್ಗಾಡ್ಲಿ. ಏನು? ವೀಕ್, ಅನ್ಗಾಡ್ಲಿ. ನಾವು ದುರ್ಬಲರಾಗಿದ್ದೆವು ಮತ್ತು ಭಕ್ತಿಹೀನರಾಗಿದ್ದೆವು ಅಂತ ಇದೆ. ಓಕೆ. ಅನ್ಗಾಡ್ಲಿ ಮೀನ್ಸ್ ದೇವರಲ್ಲಿ ಒಂದು ಭಯಭಕ್ತಿ ಇಲ್ಲ. ದೇವರಲ್ಲಿ ಭಯಭಕ್ತಿ ಇಲ್ಲದೆ ಭಕ್ತಿಹೀನರಾಗಿ ನಾವಿದ್ವು. 8ನೇ ವಾಕ್ಯ. ಆದರೆ ನಾವಿನ್ನೂ ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಇಲ್ಲಿ ಇನ್ನೊಂದು ಪಾಯಿಂಟ್. ನಾವಿನ್ನು ಏನಾಗಿರುವಾಗ? ಪಾಪಿಗಳಾಗಿರುವಾಗ ಅಲ್ವಾ? ಈಗ 3 ಪಾಯಿಂಟ್ ಸಿಕ್ತು ನಿಮಗೆ. ಒಂದು ವೀಕ್ ಅಲ್ವಾ? ವೆನ್ ವಿ ವರ್ ವೀಕ್. ಸೆಕೆಂಡ್ ಅನ್ಗಾಡ್ಲಿ, ಭಕ್ತಿಹೀನರಾಗಿದ್ವಿ, ದುರ್ಬಲರಾಗಿದ್ವಿ. 8ನೇ ವಾಕ್ಯದಲ್ಲಿ ನಮಗೆ ಸಿಕ್ಕಿದ್ದು ಯಾವುದು? ವಿ ವರ್ ಸಿನ್ನರ್ಸ್. ನಾವು ಪಾಪಕ್ಕೆ ಗುಲಾಮರಾಗಿದ್ವಿ, ನಾವು ಪಾಪಿಗಳಾಗಿದ್ವಿ. ಓಕೆ. 10ನೇ ವಾಕ್ಯ ಓದೋಣ.
ನಾವು ದೇವರಿಗೆ ಶತ್ರುಗಳಾಗಿದ್ದರೂ ಹಾ, ಅವರು ತಮ್ಮ ಮಗನ ಮರಣದ ಮೂಲಕ ನಮ್ಮನ್ನು ತಮ್ಮೊಡನೆ ಸಂಧಾನಗೊಳಿಸಿ ಮಿತ್ರರನ್ನಾಗಿ ಮಾಡಿಕೊಂಡರು. ಇಲ್ಲಿ ಇನ್ನೊಂದು ಪಾಯಿಂಟ್ ಸಿಕ್ತು. ಏನು ಸಿಕ್ತು? ಶತ್ರುಗಳಾಗಿದ್ವಿ. ಸ್ವಲ್ಪ ಈ 4 ಪಾಯಿಂಟ್ನ ಥಿಂಕ್ ಮಾಡಿ ನೋಡಿ. ಫಸ್ಟ್ ನಾವೇನಾಗಿದ್ವಿ? ದುರ್ಬಲರಾಗಿದ್ವಿ. ಈ ದುರ್ಬಲತೆಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದರೆ, ಮಾರ್ಕನ ಬರೆದ ಶುಭ ಸಂದೇಶ 2ನೇ ಅಧ್ಯಾಯದಲ್ಲಿ ಒಂದು ಪಾರ್ಶ್ವವಾಯು ರೋಗಿಯನ್ನು ಯೇಸು ಸ್ವಾಮಿ ಹತ್ರ ಹೊತ್ಕೊಂಡು ಬರ್ತಾರೆ. ಅವನಿಗೆ ಮಾತಾಡೋಕ್ಕಾಗಲ್ಲ, ಪ್ರೈಸ್ ಲಾರ್ಡ್ ಹೇಳೋಕ್ಕಾಗಲ್ಲ, ಹಲ್ಲೆಲೂಯಾ ಹೇಳೋಕ್ಕಾಗಲ್ಲ, ಅವನಿಗೆ ಸ್ವತಃ ಏನೂ ಮಾಡಲಿಕ್ಕಾಗೋದಿಲ್ಲ. ಪ್ಯಾರಲೈಸ್ಡ್, ದುರ್ಬಲ. ಇದೇ ಒಂದು ದುರ್ಬಲ ಅವಸ್ಥೆಯಲ್ಲಿ ನನ್ನ ಆತ್ಮ ಇತ್ತು. ಬಾಡಿ ಬಗ್ಗೆ ಎಲ್ಲ ಹೇಳ್ತಿರೋದು, ಬಾಡಿ ನಿಮ್ಗೆ ಎಷ್ಟೇ ಫಿಟ್ ಇದ್ರೂ ಯೂಸ್ಲೆಸ್. ಅದು ಅರ್ಥ ಆಗ್ತಿದೆಯಾ? ಬಾಡಿ ಫಿಟ್ ಇರ್ಬೋದು, ಬಾಡಿ ಚೆನ್ನಾಗಿರ್ಬೋದು, ಬಾಡಿ ಬ್ಯೂಟಿಫುಲ್ ಆಗಿರ್ಬೋದು, ಬಟ್ ದ್ಯಾಟ್ ಈಸ್ ಯೂಸ್ಲೆಸ್ ವಿತೌಟ್ ಗೆಟ್ಟಿಂಗ್ ಟ್ರೂ ಸ್ಟ್ರೆಂತ್ ಇನ್ಸೈಡ್ ಇನ್ ದ ಸ್ಪಿರಿಟ್. ಆತ್ಮದಲ್ಲಿ ಬಲ ಇಲ್ಲದೆ ಇದ್ದರೆ, ನಿನ್ನ ದೇಹದಲ್ಲಿ ಎಷ್ಟು ಬಲ ಇದ್ದರೂ, ಎಷ್ಟು ಬ್ಯೂಟಿ ಇದ್ದರೂ, ಯು ಆರ್ ಗುಡ್ ಫಾರ್ ನಥಿಂಗ್. ಐ ಕ್ಯಾನ್ ಸೇ ಯೂಸ್ಲೆಸ್ ಬೇಸ್ಡ್ ಆನ್ ದ ವರ್ಡ್ ಆಫ್ ಗಾಡ್. ನಾನು ಯೂಸ್ಫುಲ್ ಅಂತ ಆಗೋದು ಯಾವಾಗ? ನನ್ನ ಒಳಗಡೆ ಬಲ ಬಂದಾಗ ಐ ಆಮ್ ಯೂಸ್ಫುಲ್. ಆ್ಯಸ್ ಎ ಕ್ರಿಶ್ಚಿಯನ್, ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ನಾನು ಕ್ರಿಸ್ತನಿಗೆ ಉಪಯೋಗ ಆಗ್ತಾ ಇದ್ದೀನಾ? ದೆನ್ ಯು ಆರ್ ಯೂಸ್ಫುಲ್. ಯು ಹ್ಯಾವ್ ಟು ಥಿಂಕ್. ನಾವು ಆಲೋಚನೆ ಮಾಡಿ ನೋಡಬೇಕು. ಆ್ಯಸ್ ಎ ಕ್ರಿಶ್ಚಿಯನ್, ಒಬ್ಬ ಕ್ರೈಸ್ತ ಮಗನಾಗಿ ಮಗಳಾಗಿ ನಾನು ಕ್ರಿಸ್ತ ಯೇಸುಗೆ ಉಪಯೋಗ ಆಗ್ತಾ ಇದ್ದೀನಾ ಅಥವಾ ಬೇರೆ ಯಾವುದಕ್ಕಾದ್ರೂ ಉಪಯೋಗ ಆಗ್ತಾ ಇದ್ದೀನಾ? ನಿಮಗೇನು ಅನಿಸುತ್ತೆ? ನೀವು ಯಾರಿಗೆ ಉಪಯೋಗ ಆಗ್ತಾ ಇದ್ದೀರಾ? ಯು ಆರ್ ಯೂಸ್ಫುಲ್ ಟು ಯುವರ್ ಸೆಲ್ಫ್ ಆರ್ ಫಾರ್ ದ ಪೀಪಲ್ ಆರ್ ಫಾರ್ ಗಾಡ್? ನಾವು ದೇವರಿಗೆ ಉಪಯೋಗ ಆಗಬೇಕಾದ್ರೆ ಈ ಶಕ್ತಿ ಬೇಕು. ವಿತೌಟ್ ಗೆಟ್ಟಿಂಗ್ ದಟ್ ಪವರ್, ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್, ದಟ್ ಅನಾಯಿಂಟಿಂಗ್, ವಿ ಕೆನಾಟ್ ಬಿ ಯೂಸ್ಫುಲ್ ಫಾರ್ ಗಾಡ್. ನಾವು ದೇವರಿಗೆ ಉಪಯೋಗ ಆಗಲ್ಲ ಪ್ರಿಯರೇ. ನಾವು ನಮಗೂ ಉಪಯೋಗ ಆಗ್ತೀವಿ, ಫ್ರೆಂಡ್ಸ್ಗೆ ಉಪಯೋಗ ಆಗ್ತೀವಿ, ಅಂದರೆ ತಿನ್ನು ಕುಡಿ ಮಜಾ ಮಾಡು, ಇಷ್ಟೇ, ಬೇರೆ ಏನಿಲ್ಲ. ಆದರೆ ದೇವರ ಮಹಿಮೆಗಾಗಿ ನಾವು ಉಪಯೋಗ ಆಗಬೇಕಾದ್ರೆ ವಿ ನೀಡ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಆ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಡಬೇಕು. ನೋಡಿ, ಈ ವೀಕ್ ಅಂತ ಹೇಳುವಾಗ ವಿ ವರ್ ವೀಕ್ ಇನ್ ಸ್ಪಿರಿಟ್. ಸ್ಟ್ರೋಕ್ ಹೊಡೆದ ಬಾಡಿಯಲ್ಲಿ ಕೈ ಇರುತ್ತೆ, ಕಾಲಿರುತ್ತೆ, ಕಣ್ಣಿರುತ್ತೆ, ಬಾಯಿ ಇರುತ್ತೆ, ಮಾತಾಡೋಕ್ಕಾಗಲ್ಲ. ಅಪ್ಪ ಮುಂದೆ ನಿಂತಿರ್ತಾನೆ, ಅಪ್ಪ ಅಂತ ಕರೆಯೋಕ್ಕಾಗಲ್ಲ, ಯಾಕಂದರೆ ಬಾಯಿಗೆ ಸ್ಟ್ರೋಕ್ ಹೊಡೆದ್ಬಿಟ್ಟಿದೆ. ಏನಾದರೂ ಕೊಡಬೇಕು ಅಂತ ಆಸೆ ಇದೆ, ತಿನ್ನಬೇಕು ಅಂತ ಆಸೆ ಇದೆ, ಆದರೆ ಕೈಗೆ ಸ್ಟ್ರೋಕ್ ಹೊಡೆದ್ಬಿಟ್ಟಿದೆ, ಕೈಯಿಂದ ಎತ್ತಿ ತಿನ್ನಲಿಕ್ಕಾಗೋದಿಲ್ಲ. ವೀಕ್. ದಟ್ ವಾಸ್ ದ ಕಂಡೀಷನ್ ಆಫ್ ಅವರ್ ಸ್ಪಿರಿಟ್. ದೇವರ ಜೊತೆಗೆ ಒಂದು ಸಂಪರ್ಕ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ವೀಕ್ ಆಗಿದ್ವಿ. ಮತ್ತೇನಾಗಿದ್ವಿ? ಅನ್ಗಾಡ್ಲಿ. ಅನ್ಗಾಡ್ಲಿ, ಭಕ್ತಿಹೀನರು ಅಥವಾ ದೇವರಿಲ್ಲದವರಂತ ಇದ್ವಿ. ಅನ್ಗಾಡ್ಲಿ. ಎವ್ರಿಥಿಂಗ್ ಅಗೇನ್ಸ್ಟ್ ಗಾಡ್. ಥಿಂಕಿಂಗ್ ಅಗೇನ್ಸ್ಟ್ ಗಾಡ್, ಡೂಯಿಂಗ್ ಅಗೇನ್ಸ್ಟ್ ಗಾಡ್. ಏನೇ ಮಾಡಿದ್ರು ದೇವರಿಗೆ ವಿರುದ್ಧ, ದೇವರ ಆಜ್ಞೆಗೆ ವಿರುದ್ಧ. ದೇವರ ವಾಕ್ಯ ಹೇಳುತ್ತೆ, ದೇವರೊಬ್ಬರೇ, ಅವರೊಬ್ಬರನ್ನೇ ಪೂರ್ಣ ಹೃದಯದಿಂದ ಆರಾಧನೆ ಮಾಡುವಂತ. ನಾವು ಪ್ರಪಂಚದಲ್ಲಿರೋ ಎಲ್ಲದನ್ನೂ ಆರಾಧನೆ ಮಾಡಿಬಿಡ್ತೀವಿ. ಸಿನಿಮಾ ನಟರು, ನಟಿಯರು, ಸ್ಪೋರ್ಟ್ಸು, ಅವರು ಇವರು ಯಾರೆಲ್ಲ ಇದ್ದಾರೋ ಎಲ್ಲರನ್ನೂ ಇಲ್ಲಿ ಇಟ್ಕೊಳ್ತೀವಿ ಹೃದಯದಲ್ಲಿ. ಫ್ರೆಂಡ್ಸು, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಏನೆಲ್ಲ ಇದೆಯೋ ಎಲ್ಲವನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಹೊತ್ಕೊಂಡು ತಿರುಗ್ತೀವಿ. ಭಾನುವಾರ ಚರ್ಚಿಗೆ ಬರ್ತೀವಿ, ಕಮ್ಯುನಿಯನ್ ತಗೊಳ್ತೀವಿ, ಹೋಗ್ತೀವಿ. ಅದೊಂದು ರೀತಿ, ಯಾವ ರೀತಿ ಗೊತ್ತಾ? ಜೂದಾಸ್ ಥರ ಆಗಿಬಿಡುತ್ತೆ. ಎಷ್ಟೋ ಜನ ಆ ರೀತಿ ಇದ್ದಾರೆ. ಅನ್ಗಾಡ್ಲಿ ಲೈಫ್ ಸ್ಟೈಲ್. ತಂದೆ ತಾಯಿಯನ್ನು ಗೌರವಿಸೋದಿಲ್ಲ, ತಂದೆ ತಾಯಿಗೆ ಕೊಡಬೇಕಾದ ಗೌರವ ಕೊಡೋದಿಲ್ಲ, ಅವ್ರ ಮಾತಿಗೆ ಬರೀ ಬ್ಯಾಕ್ ಆನ್ಸರ್ ಕೊಡೋದು, ಬೇರೆಯವರ ಬಗ್ಗೆ ಸುಳ್ಳು ಹೇಳೋದು, ಸುಳ್ಳು ಸಾಕ್ಷಿ ಹೇಳೋದು, ಹೊಟ್ಟೆ ಕಿಚ್ಚು ಪಡುವಂಥದ್ದು, ಚಾಡಿ ಹೇಳುವಂಥದ್ದು. ಬೈಬಲ್ ಹೇಳುತ್ತೆ, ನಿನ್ನ ದೇಹ ದೇವರಾಲಯ ಪರಿಶುದ್ಧವಾದದ್ದು ಅಂತ. ಆದರೆ ಈ ದೇವಾಲಯವನ್ನು ಎಷ್ಟೋ ಸರಿ ನಾವು ಹಾಳು ಮಾಡ್ಕೊಳ್ತೀವಿ. ಅಶುದ್ಧವಾದದ್ದನ್ನು ನೋಡಿ, ತಿಂದು, ಮಾತಾಡಿ, ಅಶುದ್ಧ ಫ್ರೆಂಡ್ಶಿಪ್, ಇದ್ರ ಜೊತೆಗೆಲ್ಲ ಸೇರಿಕೊಂಡು ನಾವೇನು ಮಾಡ್ತೀವಿ? ನಮ್ಮ ಈ ದೇಹವನ್ನು ಕೂಡ ಹಾಳು ಮಾಡ್ತೀವಿ. ಅನ್ಗಾಡ್ಲಿ. ವಿ ವರ್ ವೀಕ್ ಇನ್ ಸಿನ್. ಮೂರನೇದಾಗಿ ಪಾಪ. ಪಾಪ ಅಂದರೆ ನಮಗೆ ಗೊತ್ತು, ಡಿಸೊಬೇಯಿಂಗ್ ಗಾಡ್ಸ್ ವರ್ಡ್.
ದೇವರ ಆಜ್ಞೆಗಳನ್ನು ಮೀರಿ ನಡೆಯುವುದೇ ಪಾಪ. ಪ್ರತಿಯೊಂದು ಆಜ್ಞೆಗಳನ್ನ ಮೀರಿ ನಡೆದವರಾಗಿ ನಾವಿದ್ವಿ. ನಮ್ಮ ಒಳಗಡೆನೇ ಈ ಸಿನ್ ಅನ್ನೋದಿತ್ತು. ಎಲ್ಲಿಂದ ಬಂತು ಕೇಳಿದರೆ, ಆದಾಮನಿಂದ ನಮ್ಮೊಳಗಡೆ ಈ ಪಾಪ ಬಂತು. ಈ ಒಂದು ಡೆಡ್ ಸ್ಟೇಟಲ್ಲಿ ನಾವಿದ್ವಿ. ಮಾತ್ರ ಅಲ್ಲ, ವರ್ಸ್ ನಂಬರ್ 10 ಸೇಸ್, ನಾವು ದೇವರಿಗೆ ಶತ್ರುಗಳಾಗಿದ್ವಿ. ವಿ ವರ್ ಗಾಡ್ಸ್ ಎನಿಮೀಸ್. ನಾವೇನಾಗಿದ್ವಿ? ದೇವರಿಗೆ ಶತ್ರುಗಳಾಗಿದ್ವಿ. ಆದರೆ 8ನೇ ವಾಕ್ಯದಲ್ಲಿ ಏನು ಕೇಳಿಸ್ಕೊಂಡ್ರಿ? ನಾವು ದೇವರಿಗೆ ಶತ್ರುಗಳಾಗಿದ್ವಿ, ವೀಕ್ ಆಗಿದ್ವಿ. ವಿ ವರ್ ನಾಟ್ ಏಬಲ್ ಟು ವರ್ಷಿಪ್ ಗಾಡ್ ಬಿಕಾಸ್ ಆಫ್ ದ್ಯಾಟ್ ಸ್ಪಿರಿಚುವಲ್ ವೀಕ್ನೆಸ್. ವಿ ವರ್ ಅನ್ಗಾಡ್ಲಿ. ದೇವರಿಗೆ ಇಷ್ಟ ಇಲ್ಲದ ಒಂದು ಲೈಫ್ ಸ್ಟೈಲಲ್ಲಿ ನಾವು ಬದುಕ್ತಾ ಇದ್ವಿ, ಪಾಪದಲ್ಲಿದ್ವಿ, ದೇವರ ಆಜ್ಞೆಗಳನ್ನು ಮೀರಿ ಬದುಕ್ತಾ ಇದ್ವಿ. ಈ ಪರಿಸ್ಥಿತಿಯಲ್ಲಿ ದೇವರ ಶತ್ರುಗಳಾಗಿದ್ದಾಗ ಏನು ಮಾಡಿದ್ರು ನೋಡೋಣ. ಆದರೆ ನಾವಿನ್ನು ಪಾಪಿಗಳಾಗಿರುವಾಗಲೇ, ಈ ಅವಸ್ಥೆಯಲ್ಲಿ ನಾನು ನೀನು ಇರುವಾಗಲೇ ಕ್ರಿಸ್ತ ಯೇಸು ನನಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಯಾರಿಗೋಸ್ಕರ? ಈ ನನಗೋಸ್ಕರ ಅಂದರೆ ಯಾರು? ವೀಕ್, ಅನ್ಗಾಡ್ಲಿ, ಸಿನ್ಫುಲ್, ಎನಿಮಿ. ಇದೆಲ್ಲ ನಾನಾಗಿದ್ದೆ. ದೇವರಿಗೆ ನಾನು ಶತ್ರು ಆಗಿದ್ದೆ. ದೇವರಿಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೆ. ಅನ್ಗಾಡ್ಲಿ ಆಗಲಿ ಭಕ್ತಿಹೀನ ಜೀವನ ನಾನು ಜೀವಿಸ್ತಾ ಇದ್ದೆ. ದುರ್ಬಲನಾಗಿದ್ದೆ. ಈ ಪರಿಸ್ಥಿತಿಯಲ್ಲಿ ದೇವರು ನನ್ನನ್ನು ಪ್ರೀತಿ ಮಾಡಿದರು. ಹೇಗೆ ಪ್ರೀತಿ ಮಾಡಿದರು ಅಂದರೆ, ಸುಮ್ಮನೆ ಬಂದುಬಿಟ್ಟು ಐ ಲವ್ ಯು ಅಂತ ಹೇಳಿ ಪ್ರೀತಿ ಮಾಡಿದ್ದಲ್ಲ. ಆ ರೀತಿ ಪ್ರೀತಿ ಮಾಡಿದರೆ ನಾನು ನರಕಕ್ಕೆ ಹೋಗ್ತಾ ಇದ್ದೆ. ದೇವರೇನಾದರೂ ಬಂದುಬಿಟ್ಟು ಐ ಲವ್ ಯು ಮೈ ಸನ್ ಅಂತ ಹೇಳಿ ಹೋಗಿದ್ದಿದ್ದರೆ ನಿತ್ಯ ಜೀವ ಸಿಗ್ತಾ ಇರಲಿಲ್ಲ. ಅವ್ರು ಹೇಗೆ ಪ್ರೀತಿಸಿದರು? ಕ್ರಿಸ್ತ ಯೇಸು ನನಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಇದರಿಂದ ನನ್ನ ಮೇಲೆ ದೇವರಿಗಿರುವ ಪ್ರೀತಿ ಎಷ್ಟೆಂದು ವ್ಯಕ್ತವಾಗುತ್ತದೆ. ವಾಕ್ಯ ಹೀಗೆ ಹೇಳುತ್ತೆ, ಬಟ್ ಗಾಡ್ ಪ್ರೂವ್ಸ್ ಹಿಸ್ ಲವ್ ಫಾರ್ ಅಸ್ ವೈ ವಿ ವರ್ ಯಟ್ ಸಿನ್ನರ್ಸ್, ವೀಕ್, ಎನಿಮೀಸ್ ಆಫ್ ಗಾಡ್. ದೇವರ ಶತ್ರುವಾಗಿದ್ದಾಗ, ಅನ್ಗಾಡ್ಲಿ ಆಗಿದ್ದಾಗ, ವೀಕ್ ಆದ ಪರಿಸ್ಥಿತಿಯಲ್ಲಿ ದೇವರು ನಮ್ಮನ್ನು ಹೇಗೆ ಪ್ರೀತಿ ಮಾಡಿದರು ಅಂದರೆ, ಐ ಲವ್ ಯು ಅಂತ ಹೇಳಿ ಅಲ್ಲ ಪ್ರೀತಿ ಮಾಡಿದ್ದು. ಐ ಆಮ್ ಗೋಯಿಂಗ್ ಟು ಡೈ ಫಾರ್ ಯು. ನಾನು ನಿನಗೋಸ್ಕರ ಸಾಯ್ತೀನಿ. ಯಾಕೆ ಸಾಯಬೇಕು? ಯಾಕೆ ಸಾಯಬೇಕಾಯಿತು? ಯೇಸು ಕ್ರಿಸ್ತರು ಈ ಭೂಮಿಗೆ ಮನುಷ್ಯನಾಗಿ ಬಂದು ನಮಗೋಸ್ಕರ ಅವರು ಸಾಯದೆ ನಮ್ಮನ್ನು ಕಾಪಾಡ್ಬೋದಾಗಿತ್ತು. ವೈ ಹಿ ಹ್ಯಾಡ್ ಟು ಡೈ? ಯಾಕೆ ಅವರು ಸಾಯಬೇಕಾಯಿತು? ಯಾರಾದರೂ ಹೇಳ್ತೀರಾ? ವೈ ಹಿ ಹ್ಯಾಡ್ ಟು ಡೈ? ಯಾರಾದರೂ ನಿಮಗೆ ನಾನ್ ಕ್ರಿಶ್ಚಿಯನ್ಸ್ ಫ್ರೆಂಡ್ಸ್ ಯಾರಾದರೂ ಕೇಳ್ತಾರೆ, ನಿಂಗೆ ನಾನೇ ಅಂತ ಇಟ್ಕೊಳ್ಳಿ, ನೀವು ಕ್ರಿಶ್ಚಿಯನ್ ಅಲ್ವಾ, ಹುಟ್ಟು ಕ್ರಿಶ್ಚಿಯನ್, ನಿಮಗೆ ಕೇಳ್ತಾರೆ, ನಿಮ್ಮ ಜೀಸಸ್ ಯಾಕೆ ಸಾಯಬೇಕಾಗಿತ್ತು? ಸಾಯಿಸ್ತೇನೆ ನಿಮ್ಮನ್ನ ಬದುಕ್ಸೋಕ್ಕಾಗ್ತಿರ್ಲಿಲ್ವ, ರಕ್ಷಣೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ವ ಅಂತ ಕೇಳಿದರೆ ನೀವೇನು ಉತ್ತರ ಕೊಡ್ತೀರಾ? ಇಮ್ಯಾಜಿನ್ ದಟ್ ಐ ಆಮ್ ಎ ನಾನ್ ಕ್ರಿಶ್ಚಿಯನ್ ನೌ, ಐ ಡೋಂಟ್ ನೋ ಅಬೌಟ್ ಕ್ರೈಸ್ಟ್. ಯು ಆರ್ ಹುಟ್ಟು ಕ್ರಿಶ್ಚಿಯನ್ಸ್. ಓಕೆ, ಚರ್ಚಿಗೆ ಹೋಗ್ತೀರಿ, ಕ್ಯಾಂಡಲ್ ಅಂಟಿಸ್ತೀರಿ, ಏನೇನೋ ನಾಟಕ ಮಾಡ್ತೀರಿ. ನಿಮ್ಮನ್ನು ಹಿಡಿದು ಕೇಳ್ತಾರೆ, ನಿಮ್ಮ ಜೀಸಸ್ ಶಿಲ್ಬೆ ಮೇಲೆ ಸತ್ರು ಅಂತ ಹೇಳ್ತೀರಲ್ಲ, ಅದ್ಯಾಕೆ ಸಾಯಬೇಕಾಗಿತ್ತು ಅಂತ ಕೇಳಿದರೆ ನೀವೇನು ಉತ್ತರ ಕೊಡ್ತೀರಾ? ಜೀಸಸ್ ಮರ್ಯಾದೆ ತೆಗಿಬೇಡಿ ಆಯಿತಾ? ಕ್ರಿಶ್ಚಿಯನ್ ಆಗಿ ನಿಮ್ಮ ಬಗ್ಗೆ ನೀವು ಬಿಲ್ಡಪ್ ಕೊಟ್ಟು ಅದು ಇದು ಹೇಳ್ಕೊಳ್ತೀರಿ, ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಹೇಳ್ತೀರಿ, ಫ್ರೆಂಡ್ಸ್ ಬಗ್ಗೆ ಹೇಳ್ತೀರಿ. ನಿಮಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟ ಯೇಸು ಬಗ್ಗೆ ಹೇಳಲಿಕ್ಕೆ ನಿಮ್ಗೆ ಆಗಲ್ಲ ಅಂದರೆ ಶೇಮ್ ಆನ್ ಯು. ಇದನ್ನು ಒಂದು ಚಾಲೆಂಜ್ ಆಗಿ ತಗೊಳ್ಳಿ, ಬೈಗಳ ಅಂತ ತಗೋಬೇಡಿ, ಒಂದು ಚಾಲೆಂಜ್ ಆಗಿ ತಗೊಳ್ಳಿ. ಹೌದಲ್ವಾ? ನಾನು ಪಾಪಿ ಆಗಿದ್ದಾಗ, ದುರ್ಬಲನಾಗಿದ್ದಾಗ, ಭಕ್ತಿಹೀನನಾಗಿದ್ದಾಗ, ದೇವರಿಗೆ ಶತ್ರುವಾಗಿದ್ದಾಗ, ತಂದೆಯಾದ ದೇವರು ತಮ್ಮ ಒಬ್ಬನೇ ಮಗನನ್ನು ನನಗೋಸ್ಕರ ಕೊಟ್ಟರು ಅಥವಾ ಬಲಿ ಕೊಟ್ಟರು, ಸಾಯಿಸಿದ್ರು. ಯೇಸು ನನಗಾಗಿ ಸತ್ತು ನನ್ನನ್ನು, ಅವ್ರಿಗೆ ನನ್ನ ಮೇಲಿದ್ದ ಪ್ರೀತಿಯನ್ನು ಪ್ರೂವ್ ಮಾಡಿದ್ರು. ಯಾಕೆ ಅಂತ ಹೇಳಲಿಕ್ಕೆ ನನಗೆ ಆಗ್ತಾ ಇಲ್ವಲ್ಲ ಅಂತ ನಮ್ಗೆ ನೋವಾಗಬೇಕು ಒಳಗಡೆ. ಅದು ಯಾಕೆ ಅಂತ ನಮ್ಗೆ ಅರ್ಥ ಆಗಿದ್ದಿದ್ದರೆ ನಮ್ಮ ಮುಖಾಂತರ ಎಷ್ಟೋ ಜನ ಯೇಸುನ ತಿಳ್ಕೊಳ್ತಾ ಇದ್ರು. ಚರ್ಚ್ ಸಾಕಾಗ್ತಿರ್ಲಿಲ್ಲ, ಈ ಬಿಲ್ಡಿಂಗ್, ಈ ಕಾಂಪೌಂಡ್ ಪೂರ್ತಿ ದೊಡ್ಡ ಚರ್ಚ್ ಆಗ್ತಾಯಿತ್ತು.
ನಾವು ಶುಭ ಸಂದೇಶ ಸಾರ್ತಾ ಇದ್ವಿ. ಆಗಲಿ, ಇನ್ನು ಮುಂದಕ್ಕಾದರೂ ಆ ದೇವರ ಪ್ರೀತಿ ಏನು ಅನ್ನೋದು ನಮ್ಗೆ ಅರ್ಥ ಆಗಲಿ. ಓಕೆ, ಯಾಕೆ ದೇವರಿಗೆ ನಮ್ಮನ್ನು ಹಾಗೆ ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಕಾರಣ ಇದೆ, ತುಂಬ ಕಾರಣ ಇದೆ. ನಿಮಗೆ ಹೇಗೆ ಹೇಳಿ ಅರ್ಥ ಮಾಡಿಸ್ಬೇಕು ಅಂತ ನಾನೀಗ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಸ್ಟಿಲ್ ಐ ವಿಲ್ ಸೇ ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಅಷ್ಟೇ. ನೋಡಿ, ದೇವರ ಪ್ರಕಾರ ಮನುಷ್ಯ ಪಾಪ ಮಾಡಿದ್ರೆ ಆ ಪಾಪಕ್ಕೆ ದಂಡನೆ ಆಗಬೇಕು. ಪಾಪಕ್ಕೆ ಪನಿಷ್ಮೆಂಟ್ ಇಲ್ಲದೆ ಹೋದರೆ, ಹಾಗೇನೆ ಈಗ ಫಾರ್ ಎಕ್ಸಾಂಪಲ್ ನೀವೇನೊಂದು ಕೊಲೆ ಮಾಡಿದಿರಿ, ಕೊಲೆ ಮಾಡಿದ್ರಿಂದ ನಾನು ಒಬ್ಬ ಜಡ್ಜ್ ಅಂತ ಇಟ್ಕೊಳ್ಳಿ, ಪರವಾಗಿಲ್ಲ ನೀನು ತುಂಬ ಕೊಲೆ ಮಾಡಿದ್ಯಾ, ನಾನು ಒಳ್ಳೆ ಜಡ್ಜು, ಕರುಣೆ ಉಳ್ಳೆ ಜಡ್ಜು, ನಿನ್ನ ಮೇಲೆ ಕರುಣೆ ತೋರಿ ನಿನ್ನ ಹಾಗೆ ಬಿಟ್ಬಿಡ್ತೀನಿ ಅಂದರೆ ಐ ಆಮ್ ಎ ಕರಪ್ಟ್ ಜಡ್ಜ್ ಆಗ್ತೀನಿ. ದಟ್ ಈಸ್ ನಾಟ್ ಜಸ್ಟ್, ದಟ್ ಈಸ್ ನಾಟ್ ರೈಟ್. ಅದು ರೈಟ್ ಅಲ್ಲ. ನೀನು ಮಾಡಿದ ತಪ್ಪಿಗೆ ನಿನಗೆ ಪನಿಷ್ಮೆಂಟ್ ಕೊಡಲೇಬೇಕು, ಶಿಕ್ಷೆ ಕೊಡಲೇಬೇಕು. ಸುಮ್ಮನೆ ಶಿಕ್ಷೆ ಬೇಡ, ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲೇಬೇಕು. ಈಗ ನಾವು ಮಾಡಿದ ತಪ್ಪಿಗೆ ನಮಗೆ ಶಿಕ್ಷೆ ಏನು ಕೇಳಿದರೆ ಎಲ್ರಿಗೂ ಒಂದೇ ಕಾಮನ್ ಶಿಕ್ಷೆ. ಅಕಾರ್ಡಿಂಗ್ ಟು ಗಾಡ್ಸ್ ಲಾ, ದೇವರ ನಿಯಮದ ಪ್ರಕಾರ, ಹೆವನ್ಲಿ ಲಾ ಪ್ರಕಾರ, ಹೆವನ್ಲಿ ಕೋರ್ಟ್ ಪ್ರಕಾರ, ವಾಟ್ ಈಸ್ ದ ಪನಿಷ್ಮೆಂಟ್? ಡೆತ್. ದಟ್ಸ್ ವಾಟ್ ದ ಬೈಬಲ್ ಸೇಸ್. ರೋಮನ್ 6:23, ರೋಮ 6ನೇ ಅಧ್ಯಾಯ 23ನೇ ವಾಕ್ಯ ಹೇಳುತ್ತೆ, ದಟ್ ಈಸ್ ಗಾಡ್ಸ್ ಲಾ, ದಟ್ ಈಸ್ ಗಾಡ್ಸ್ ಕೋರ್ಟ್. ದೇವರ ಕೋರ್ಟಲ್ಲಿ ದೇವರ ನಿಯಮ ಇದೆ ಹೇಳೋದು. ವೇಜಸ್ ಆಫ್ ಸಿನ್ ಈಸ್ ಡೆತ್. ಪಾಪದ ಒಂದು ಸಂಬಳ ಮರಣ. ಈಗ ಪ್ರಶ್ನೆ ಏನು ಕೇಳಿದ್ರೆ, ನಮ್ಮಲ್ಲಿ ಪಾಪ ಮಾಡದೇ ಇದ್ದವ್ರು ಯಾರಿದ್ದಾರೆ? ಕೈ ಎತ್ತಿ ನೋಡೋಣ. ಯಾರಿದ್ದಾರೆ? ಆದಾಮ ಹುಟ್ಟಿದ ಅಂದಿನಿಂದ, ಆದಾಮನನ್ನು ದೇವರು ಸೃಷ್ಟಿ ಮಾಡಿದ ಅಂದಿನಿಂದ ಇಲ್ಲಿವರೆಗೂ ಎಲ್ಲರೂ ಪಾಪಿಗಳೇ. ಯಾರ ಪ್ರಕಾರ? ಯಾರ ಪ್ರಕಾರ? ದೇವರ ಪ್ರಕಾರ, ದೇವರ ವಾಕ್ಯದ ಪ್ರಕಾರ. ರೋಮನರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯ ಹೇಳುತ್ತೆ, ಮಾನವರೆಲ್ಲರೂ ಪಾಪಿಗಳೇ. ಯಾರು ಹೇಳೋದು ಈ ಮಾತನ್ನು? ದೇವರ ವಾಕ್ಯ ಹೇಳುತ್ತೆ. ನೀವೇನಾದರೂ ಅವರು ಪಾಪಿ ಅಲ್ಲ, ಇವರು ಪಾಪಿ ಅಲ್ಲ ಅಂದರೆ ನೀನೇನು ದೇವರಾ? ದೇವರು ಹೇಳ್ತಾರೆ ಎಲ್ಲರೂ ಪಾಪಿಗಳೇ ಅಂತ, ನೀನು ಹೇಳ್ತೀಯ ಅವ್ರು ಪಾಪಿ ಅಲ್ಲ, ಇವ್ರು ಪಾಪಿ ಅಲ್ಲ ಅಂತ. ಹಾಗಾದ್ರೆ ನೀನು ದೇವ್ರಿಗಿಂತ ಒಂದು ಲೆವೆಲ್ ಮೇಲೇನಾ? ಅಲ್ಲ, ಯಾರೂ ಆಗ್ಲಿಕ್ಕೆ ಆಗೋದಿಲ್ಲ. ವರ್ಡ್ ಆಫ್ ಗಾಡ್ ಈಸ್ ಅಲ್ಟಿಮೇಟ್. ಓಕೆ, ವರ್ಡ್ ಆಫ್ ಗಾಡ್ ಈಸ್ ಅಲ್ಟಿಮೇಟ್. ದೇವರ ವಾಕ್ಯ ಹೇಳುತ್ತೆ, ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವರ ಮಹಿಮೆಯನ್ನು ಕಳ್ಕೊಂಡವರೇ. ಆಲ್ ಆರ್ ಫಾಲನ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್. ದೇವರ ಮಹಿಮೆಯನ್ನು ನಷ್ಟಪಡಿಸಿಕೊಂಡವರೇ ಎಲ್ಲರೂ ಕೂಡ. ಈಗ ಪನಿಷ್ಮೆಂಟ್ ಏನು? ಡೆತ್, ಮರಣದಂಡನೆ. ದೇವರ ಕೋರ್ಟಲ್ಲಿ ಮರಣದಂಡನೆ ಅಂದರೆ ಸುಮ್ಮನೆ ನಮ್ಮನ್ನು ಹೀಗೆ ಹಿಡಿದು ಈಗ ಸಾಯಿಸೋದಲ್ಲ. ನಿತ್ಯ ಮರಣ, ಇಟರ್ನಲ್ ಡೆತ್, ನಿತ್ಯ ಮರಣ, ನರಕ ಅಂತ ಹೇಳ್ತೀವಿ ನಾವು. ಅರ್ಥ ಆಗಬೇಕಾದ್ರೆ ಅದೇ ಹೇಳಬೇಕೀಗ, ನರಕ. ಈಗ ದೇವರು ಒಬ್ಬೊಬ್ಬರನ್ನು ಹುಡ್ಕೊಂಡು ನರಕ ಹಾಕಿದರೆ ನರಕ ಫುಲ್ ಆಗುತ್ತೆ. ಯಾಕಂದರೆ ದೇವರ ದೃಷ್ಟಿಯಲ್ಲಿ ನೋಡುವಾಗ ನೀತಿವಂತರು ಒಬ್ಬರು ಇಲ್ಲ. ರೋಮನ್ಸ್ 3:9 and 10 verse says, no one is righteous, not even one. ಒಬ್ಬರು ನೀತಿವಂತರಿಲ್ಲ. ದೇವರ ದೃಷ್ಟಿಯಲ್ಲಿ ನೋಡುವಾಗ ಒಬ್ಬರು ನೀತಿವಂತರಿಲ್ಲ. ನೀವೇನಾದರೂ ನಿಮ್ಮ ಬಗ್ಗೆ ನೀನು ಪರವಾಗಿಲ್ಲ ಅಂತ ತಿಳ್ಕೊಂಡ್ರೆ ನರಕಕ್ಕೆ ಹೋಗ್ತೀಯ ಆಮೇಲೆ, ಆಯಿತಾ? ಆ ಥರದಲ್ಲಿ ತಿಳ್ಕೊಳ್ಳೋಂಗಿಲ್ಲ. ದೇವ್ರ ವಾಕ್ಯ ಹೇಳಿದ್ಮೇಲೆ ನೀತಿವಂತರು ಒಬ್ಬರು ಇಲ್ಲ. ಇಲ್ಲ, ನಾವೇನು ತಪ್ಪು ಮಾಡಿಲ್ಲ. ನೀನು ತಪ್ಪು ಮಾಡದೇ ಇದ್ದರೂ ನೀನು ಪಾಪಿನೇ. ಯಾಕೆಂದರೆ ಒಬ್ಬ ಮನುಷ್ಯನ ಅಪರಾಧದಿಂದ ನೀನು ಪಾಪಿ ಆದೆ. ನಾಟ್ ಬಿಕಾಸ್ ಯು ಕಮಿಟೆಡ್ ಸಿನ್ ಯು ಆರ್ ಎ ಸಿನ್ನರ್ ಅಲ್ಲ. ಯು ಆರ್ ಎ ಬಾರ್ನ್ ಸಿನ್ನರ್. ಬಾರ್ನ್ ಕ್ರಿಶ್ಚಿಯನ್ ಅಂತ ಹೇಳ್ತೀರಲ್ವ, ಹುಟ್ಟು ಕ್ರಿಶ್ಚಿಯನ್ ಅಂತ ಹೇಳ್ತೀರ ನೀವು ಯಾರಾದರೂ? ಆ ಥರ ಒಂದು ಸಿಸ್ಟಮ್ ಇಲ್ಲ, ನೀವೇ ಹೇಳೋದು ಅಷ್ಟೇ. ಹುಟ್ಟು ಕ್ರಿಶ್ಚಿಯನ್ ಯಾರಿಗೂ ಆಗ್ಲಿಕ್ಕೆ ಆಗಲ್ಲ. ಮನುಷ್ಯನಾಗಿ ಹುಟ್ಟಬೋದು ಅಷ್ಟೇ. ಕ್ರಿಶ್ಚಿಯನ್ನಾಗಿ ಹುಟ್ಟಿದವ್ರು ಒಬ್ಬರು ಇಲ್ಲ ಇವತ್ತಿನ ತನಕ ಪ್ರಪಂಚದಲ್ಲಿ. ಇದ್ದಾರಾ? ನಿಮ್ಗೆ ಯಾರು ಗೊತ್ತಿದ್ರೆ ಹೇಳಿ, ಅವ್ರನ್ನ ಭೇಟಿ ಮಾಡ್ತೀನಿ ನಾನು, ಇಂಟರ್ವ್ಯೂ ಮಾಡಬೇಕು ಅವರಿಗೆ. ಬಾರ್ನ್ ಕ್ರಿಶ್ಚಿಯನ್ ಅದು ಹೆಂಗಾದ್ಯಪ್ಪ ಕೇಳ್ತೀನಿ. ಈ ಶುಡ್ ಪ್ರೂಫ್. ಮನುಷ್ಯನಾಗಿ ಹುಟ್ಟಿದ್ದೀನಿ ಅಂದರೆ ಓಕೆ, ಇಲ್ಲ ಗಂಡಾಗಿ ಹುಟ್ಟಿದ್ದೀನಿ, ಬಾರ್ನ್ ಮ್ಯಾನ್, ಬಾರ್ನ್ ವುಮನ್ ಓಕೆ, ಬಾರ್ನ್ ಬ್ಲೈಂಡ್ ಓಕೆ, ಬಾರ್ನ್ ಕ್ರಿಪಲ್ ಓಕೆ, ಅಥವಾ ಬಾರ್ನ್ ABCD XYZ ಓಕೆ. ಬಾರ್ನ್ ಕ್ರಿಶ್ಚಿಯನ್ ಯು ಹ್ಯಾವ್ ಟು ಪ್ರೂವ್ ಇಟ್. ಐ ವಿಲ್ ಚಾಲೆಂಜ್, ಓಪನ್ ಚಾಲೆಂಜ್ ಟು ಆಲ್ ದ ಬ್ರಿಲಿಯಂಟ್
intellect world. Prove me that you are a born Christian. You have to prove. Based on this word of God, you have to prove. I can say impossible. You cannot prove. ಬಾರ್ನ್ ಸಿನ್ನರ್ ಅಂತ ಪ್ರೂವ್ ಮಾಡ್ಬೋದು, ಎಲ್ಲ ಪ್ರೂವ್ ಮಾಡ್ಬೋದು. ಬಾರ್ನ್ ಕ್ರಿಶ್ಚಿಯನ್ ಅಂತ ಯಾರೂ ಇಲ್ಲ. ಕ್ರಿಸ್ತನಲ್ಲಿ ಹುಟ್ಟಿದರೆ ಮಾತ್ರನೇ ಹೊಸ ಸೃಷ್ಟಿ ಆಗೋದು. ಯು ನೀಡ್ ಟು ಬಾರ್ನ್ ಅಗೇನ್. ಯು ನೀಡ್ ಟು ಬಾರ್ನ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಹುಟ್ಟಬೇಕು, ನೂತನ ಸೃಷ್ಟಿ ಆಗಬೇಕು. ಸೊ ಬೈಬಲ್ ಹೇಳುತ್ತೆ, ನೀತಿವಂತರು ಒಬ್ಬರು ಇಲ್ಲ. ನೋ ಒನ್ ಈಸ್ ರೈಚಿಯಸ್, ನಾಟ್ ಈವನ್ ಒನ್. ಹಾಗಾದರೆ ದೇವರೇ ಹೇಳಿದ ಮೇಲೆ ಒಬ್ಬರೂ ಇಲ್ಲ, ನೆಟ್ಟಗಿಲ್ಲ ಅಂದಮೇಲೆ ಎಲ್ಲರನ್ನೂ ಎಲ್ಲ ಹಾಕಬೇಕು? ನರಕ. ಎಲ್ರಿಗೂ ಮರಣದಂಡನೆ. ಬಟ್ ಗಾಡ್ ಈಸ್ ಮರ್ಸಿಫುಲ್. ದೇವರೊಂದು ಪ್ಲ್ಯಾನ್ ಮಾಡಿದರು. ಇಟ್ ವಾಸ್ ಗಾಡ್ಸ್ ಪ್ಲ್ಯಾನ್. ಇದು ದೇವರು ಪ್ಲ್ಯಾನ್ ಮಾಡಿದ್ದು ಯಾವಾಗ ಗೊತ್ತಾ? ಲೋಕ ಸೃಷ್ಟಿಗೆ ಮೊದಲೇ, ಮನುಷ್ಯ ಪಾಪ ಮಾಡೋದಕ್ಕಿಂತ ಮೊದಲೇ ದೇವರು ಮಾಡಿದ ಪ್ಲ್ಯಾನ್ ಇದು. ದಟ್ ಈಸ್ ದ ಏನು ದೇವರ ಒಂದು ಪೂರ್ವ ಯೋಜನೆ ಅಂತ ಹೇಳ್ತೀವಲ್ವಾ, ಪ್ರೀ ಪ್ಲ್ಯಾನ್ ಮೊದಲೇ ಮಾಡಿದ್ದು. ಏನು ಪ್ಲ್ಯಾನ್ ಮಾಡಿದರು ಕೇಳಿದರೆ, ಈ ಎಲ್ಲ ಮನುಷ್ಯನ ಬದಲಿಗೆ ಪಾಪ ಇಲ್ಲದೆ ಇರುವ ಒಬ್ಬ ಮನುಷ್ಯ, ದೇವರೇ ಮನುಷ್ಯನಾಗಿ ಹೋಗಿ ಈ ಮನುಷ್ಯನ ಬದಲಿಗೆ ಸಾಯೋದಾದರೆ ಮನುಷ್ಯನಿಗೆ ಆ ನಿತ್ಯ ಮರಣದಿಂದ ಫ್ರೀ ಮಾಡ್ಬೋದು. ಸಮ್ಮನ್ ಶುಡ್ ಡೈ. ಯಾರೋ ಒಬ್ಬರು ಸಾಯಬೇಕು. ಆದರೆ ಮನುಷ್ಯನಲ್ಲಿ ಸಾಯಲಿಕ್ಕೆ ಯೋಗ್ಯನಾದವನು ಒಬ್ಬನೂ ಇಲ್ಲ. ನೀವು ಹಳೆ ಒಡಂಬಡಿಕೆಯಲ್ಲಿ ಓದುವಾಗ ನಿಮಗೆ ಸ್ವಲ್ಪ ಗಮನಿಸಿದರೆ ಅರ್ಥ ಆಗುತ್ತೆ. ಪಾಸ್ಕಾ ಕುರಿಮರಿಯಲ್ಲಿ ಪಾಸ್ಕಾ ಹಬ್ಬ ಮಾಡ್ತೀರಾ? ಮಾಡಲ್ವಾ? ಈಸ್ಟರ್ ಮಾಡ್ತೀರಾ? ಸರಿ, ಓಕೆ. ಪಾಸ್ಕಾ ಆದಮೇಲೆ ಈಸ್ಟರ್ ಮಾಡೋದು. ಓಕೆ. ಪಾಸ್ಕಾ ಅಂದರೆ ಯಹೂದ್ಯರ ಒಂದು ಹಬ್ಬ. ಇಸ್ರಾಯೇಲ್ ಜನರು ಯಾವಾಗ ಮಾಡಿದರು ಪಾಸ್ಕಾ ಹಬ್ಬ ಆಚರಿಸಿದ್ದು? ಯಾರಾದರೂ ಹೇಳ್ತೀರಾ? ಚರ್ಚ್. ಇಸ್ರಾಯೇಲ್ ಜನರು ಪಾಸ್ಕಾ ಹಬ್ಬವನ್ನು ಯಾವಾಗ ಆಚರಿಸಿದರು ಮೊದಲನೇ ಬಾರಿ? ಮೊದಲನೆಯ ಪಾಸ್ಕಾ ಯಾವಾಗ ಆಯಿತು? ಪಾಸ್ ಓವರ್. ಅದೇ ಪಾಸ್ ಓವರ್. ಮೊದಲನೇ ಪಾಸ್ಕಾ ಯಾವಾಗ ಆಚರಿಸಿದ್ರು ಅಂದರೆ ಎಕ್ಸೋಡಸ್ ಚಾಪ್ಟರ್ 12 ಇದೆಯಲ್ವಾ. ಇಸ್ರಾಯೇಲ್ ಜನರನ್ನು ಮೋಶೆಯ ನೇತೃತ್ವದಲ್ಲಿ ದೇವರು ಈಜಿಪ್ಟಿನ ಗುಲಾಮತನದಿಂದ ಕರ್ಕೊಂಡು ಬರಬೇಕಾದ್ರೆ ಅವರು ಅಲ್ಲಿ ಪಾಸ್ಕಾ ಹಬ್ಬವನ್ನು ಆಚರಿಸಿದರು. ಯಾವ ರೀತಿಯಲ್ಲಿ ಆಚರಿಸಿದರು ಅಂದರೆ, ಕುರಿಮರಿಯನ್ನು ಕೊಂದು ಅದರ ರಕ್ತವನ್ನು ಇಸ್ರಾಯೇಲ್ ಜನರು ವಾಸವಾಗಿದ್ದ ಮನೆಯ ನಿಲುವು ಪಟ್ಟಿಗಳ ಮೇಲೆ ಅಂಟಿಸಿ ಅಥವಾ ಪ್ರೋಕ್ಷಿಸಿ ಪಾಸ್ಕಾ ಹಬ್ಬವನ್ನು ಆಚರಿಸಿದರು. ಈ ಪಾಸ್ಕಾ ಕುರಿಮರಿ ಹೇಗಿರಬೇಕು ಕೇಳಿದರೆ, ಅದರ ಒಂದು ವಿಶೇಷತೆ ಅಂದರೆ ಅದು ಗಂಡು ಮರಿ ಆಗಿರಬೇಕು ಮತ್ತು ಯಾವುದೇ ದೋಷವಿಲ್ಲದ ಗಂಡು ಮರಿ ಆಗಿರಬೇಕು. ದಟ್ ಲ್ಯಾಮ್ ಶುಡ್ ಬಿ ಬ್ಲೇಮ್ಲೆಸ್, ಫಾಲ್ಟ್ಲೆಸ್. ಇದೆಯಾ ಆ ಥರ? ಬಲಿಪೂಜೆಯಲ್ಲಿ ಲಾಸ್ಟಿಗೆ ಹೇಳ್ತಾರಲ್ಲ, ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಯಾವ ಕುರಿಮರಿ ಅದು? ಸುಮ್ಮನೆ ಫಾದರ್ ಹೇಳ್ತಾ ಇರ್ತಾರೆ, ನಾವು ಕೇಳಿಸ್ಕೊಂಡು ವರ್ಷಗಳಿಂದ ಹೀಗೇ ಬಾರ್ನ್ ಕ್ರಿಶ್ಚಿಯನ್ಸ್ ಆಗಿದ್ದೀವಿ, ಅದರಿಂದ ನಮಗೆ ಹೀಗೆ ಅವ್ರು ಹೇಳ್ತಾ ಇರ್ತಾರೆ, ನಾವು ಆಮೇಲೆ ಅಂತ ಹೇಳ್ತೀವಿ. ಲಾಸ್ಟಿಗೆ ರೊಟ್ಟಿ ಕೊಡ್ತಾರೆ, ತಿನ್ಕೊಂಡು ಮನೆಗೆ ಹೋಗ್ತೀವಿ. ಹಾಗೇನಾ? ಹಾಗಾಗಬಾರ್ದಾಯ್ತಾ? ಇನ್ಮೇಲೆ ಬಿ ಸೀರಿಯಸ್ ಇನ್ ದಿಸ್ ಮ್ಯಾಟರ್. ದೇವರ ವಿಷಯದಲ್ಲಿ ಸ್ವಲ್ಪ ಕಾಳಜಿ ವಹಿಸಿ. ದೇವರು ನಮ್ಮ ವಿಷಯದಲ್ಲಿ ಎಷ್ಟು ಕಾಳಜಿ ವಹಿಸಿದ್ದಾರೆ ಅಂದರೆ, ತಮ್ಮ ಒಬ್ಬನೇ ಮಗನನ್ನು ಬಲಿ ಕೊಟ್ಟಿದ್ದಾರೆ. ಇದನ್ನು ಸುಮಾರು ಸರಿ ಹೇಳ್ತಾನೆ ಇದ್ದೀವಿ ನಾವೆಲ್ಲ. ಇದು ಬಿಟ್ಟರೆ ಬೇರೆ ಏನೂ ಹೇಳಲಿಕ್ಕಿಲ್ಲ ನಮಗೆ. ಬೇರೆ ಯಾವುದು ಯೂಸ್ ಇಲ್ಲ ಹೇಳಿ. ಇದು ಒಂದೇ ಯೂಸ್ ಆಗೋದಿದ್ರೆ, ಏನಾದರೂ ಉಪಯೋಗ ಆಗೋದಿದ್ರೆ ಇದು ಒಂದೇ. ಸೊ ಬ್ಲೇಮ್ಲೆಸ್ ಆದ ಒಬ್ಬರು ಇಲ್ಲ. ನೋಡುವಾಗ ದೇವರು ನೋಡುವಾಗ ಯಾವುದೇ ಒಂದು ಬ್ಲೇಮ್ ಇಲ್ಲದೆ, ಕಪ್ಪು ಚುಕ್ಕೆ ಇಲ್ಲದೆ, ಪಾಪ ಇಲ್ಲದೆ ಇರುವ ಒಬ್ಬ ಮನುಷ್ಯನು ದೇವರಿಗೆ ಕಾಣಿಸಿಲ್ಲ. ಕುರಿಮರಿನ ಅರ್ಪಿಸೋಣ ಅಂತ. ಅದರಿಂದ ದೇವರೇ ಒಂದು ಕುರಿಮರಿಯಾಗಿ ಈ ಭೂಮಿಗೆ ಬಂದರು. ಮತ್ತು ಅದನ್ನು ಹಾಗೆ ತಿಳ್ಕೊಳ್ತೀರೋ ನೀವು, ದೇವರು ಕುರಿ ರೂಪ ಹಾಕ್ಕೊಂಡು ಬಂದರು ಅಂತ. ಕುರಿಮರಿ ಅಲ್ಲ, ಸಿಂಬಾಲಿಕ್ ಅಷ್ಟೇ. ಯೇಸು ಕ್ರಿಸ್ತರು ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದರು. ಯಾತಕ್ಕೋಸ್ಕರ ಅಂದರೆ, ಒಂದು ಕುರಿನ ಯಾವ ರೀತಿ ಬಲಿ ಅರ್ಪಿಸ್ತಾ ಇದ್ರು ಯಹೂದ್ಯ ಜನರು, ಅದೇ ರೀತಿಯಲ್ಲಿ
ಮನುಷ್ಯನ ಪಾಪ ಪರಿಹಾರದ ಕುರಿಮರಿಯಾಗಿ ಬಲಿಯಾಗಿ ಅರ್ಪಿಸಲಿಕ್ಕೆ ಅವರು ಈ ಭೂಮಿಗೆ ಮನುಷ್ಯನಾಗಿ ಬಂದರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತರನ್ನ ಯೋವಾನರು ಏನಂತ ಹೇಳಿ ಪರಿಚಯಿಸ್ತಾರೆ? ಜಾನ್ ಚಾಪ್ಟರ್ 1:29, ಯೋವಾನನು ಬರೆದ ಶುಭ ಸಂದೇಶದ 1ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಏನಂತ ಪರಿಚಯಿಸ್ತಾರೆ? ಯಾವ ರೀತಿಯಲ್ಲಿ ಜಾನ್ ದಿ ಬ್ಯಾಪ್ಟಿಸ್ಟ್ ಜೀಸಸ್ನ ಇಂಟ್ರಡ್ಯೂಸ್ ಮಾಡ್ತಾರೆ ನೋಡಿ. ಇಗೋ ನೋಡಿ, ಯೇಸುನ ತೋರಿಸ್ಬಿಟ್ಟು ಏನಂತ ಹೇಳ್ತಾ ಇದ್ದಾರೆ? ಇಗೋ ನೋಡಿ, ಬಲಿ ಅರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ. ದೇವರು ನೇಮಿಸಿರುವ, ಮನುಷ್ಯ ಅಂತ ಹೇಳ್ತಾ ಇಲ್ಲ, ಮನುಷ್ಯ ಅಂತ ಹೇಳ್ಬೋದಾಗಿತ್ತು. ದೇವರು ನೇಮಿಸಿರುವ ಕುರಿಮರಿ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಏನು ಗೊತ್ತಾ? ಸಿಂಬಾಲಿಕ್ ಅಥವಾ ಒಂದು ಶ್ಯಾಡೋ, ಸಮಥಿಂಗ್ ವೆರಿ ಸ್ಪೆಷಲ್ ಈಸ್ ಗೋಯಿಂಗ್ ಟು ಕಮ್ ಅಂತ ಒಂದು ಇಂಟ್ರ್ಯೂ ಹೇಳ್ತಾರಲ್ಲ, ಅದಕ್ಕೆ ಆ ಥರ ಒಂದು ಇಂಟ್ರೊಡಕ್ಷನ್ ಥರ. ಆ ಸ್ಪೆಷಲ್ ಅನ್ನೋ ಜೀಸಸ್. ಅರ್ಥ ಆಗ್ತಿದೆಯಾ? ಹಳೆ ಒಡಂಬಡಿಕೆಯಲ್ಲಿ ಕುರಿಮರಿನೇ, ಆದರೆ ಆ ಕುರಿಮರಿ ನಿಜವಾಗ್ಲೂ ಜೀಸಸ್ಸೇ ಅನ್ನೋದನ್ನು ಹೊಸ ಒಡಂಬಡಿಕೆಯಲ್ಲಿ ಸ್ನಾನಿಕ ಯೋವಾನರು ಎತ್ತಿ ತೋರಿಸಿ ಹೇಳ್ತಾ ಇದ್ದಾರೆ. ಇಗೋ ನೋಡಿ, ಬಲಿ ಅರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ. ಮನುಷ್ಯ ನೇಮಿಸಿರೋ ಕುರಿಮರಿಗಳೆಲ್ಲ ಏನು ಕೆಲಸ ಮಾಡಿಲ್ಲ, ಪಾಪ ಪರಿಹಾರ ಮಾಡಿಲ್ಲ, ಪಾಪ ತೊಳೆದಿಲ್ಲ, ಮನುಷ್ಯನ ಕಾಪಾಡಿಲ್ಲ. ಅದರಿಂದ ದೇವರೇ ಕುರಿಮರಿಯಾಗಿ ಬಂದರು, ಅಥವಾ ದೇವರು ತಮ್ಮ ಒಬ್ಬನೇ ಮಗನನ್ನು ಕಳಿಸ್ಕೊಟ್ರು. ಇಗೋ ನೋಡಿ, ದೇವರು ನೇಮಿಸಿರುವ ಕುರಿಮರಿ, ಲೋಕದ ಪಾಪಗಳನ್ನು ಪರಿಹರಿಸುವವರು ಇವರೇ. ಲೋಕದ ಪಾಪಗಳನ್ನು ಪರಿಹಾರ ಮಾಡುವವರು ಇವರೇ. ನೋಡಿ ಎಷ್ಟು ಚೆನ್ನಾಗಿದೆ ವಾಕ್ಯ. ಲೋಕದ ಪಾಪ ಅಂದರೆ ಯಾರ್ದು? ಈ ಲೋಕ ಅಂದರೆ ಯಾರು? ನಾನು ಅಲ್ವಾ? ನಾವೊಬ್ಬೊಬ್ಬರು, ಈ ಲೋಕದಲ್ಲಿರುವ ಎಲ್ಲ ಮನುಷ್ಯರು, ನಮ್ಮೆಲ್ಲರ ಪಾಪಗಳನ್ನು ಪರಿಹಾರ ಮಾಡೋದು. ಪರಿಹಾರ ಹೇಗಾಗುತ್ತೆ ಗೊತ್ತಾ? ಪರಿಹಾರ ಹೇಗೆ ಮಾಡಿದರು ಯೇಸು ಸ್ವಾಮಿ? ತಮ್ಮ ಪ್ರಾಣವನ್ನು ಕೊಟ್ಟರು. ವಾಟ್ ಈಸ್ ದ ವೇಜಸ್ ಆಫ್ ಸಿನ್? ದಟ್ ಈಸ್ ದ ಪೆನಾಲ್ಟಿ. ನಾವೆಲ್ಲರೂ ಪಾಪ ಮಾಡಿದ್ವಿ. ದ ಪೆನಾಲ್ಟಿ ಫಾರ್ ಮೈ ಸಿನ್ ಆ್ಯಂಡ್ ಯುವರ್ ಸಿನ್ ಆ್ಯಂಡ್ ಸಿನ್ ಆಫ್ ದ ಹೋಲ್ ವರ್ಲ್ಡ್ ಈಸ್ ಡೆತ್. ಆ ಡೆತ್ತನ್ನು, ಆ ಮರಣವನ್ನು, ಪಾಪದ ಪೆನಾಲ್ಟಿ ಅಥವಾ ಪಾಪದ ಆ ಒಂದು ಪನಿಷ್ಮೆಂಟ್ ಯೇಸು ಸ್ವಾಮಿ ತಮ್ಮ ಮೇಲೆ ತೆಗೆದುಕೊಂಡು ಶಿಲುಬೆ ಮೇಲೆ ತಮ್ಮ ದೇಹದಲ್ಲಿ ಪ್ರಾಣಾರ್ಪಣೆ ಮಾಡಿದರು. ಹಿ ಪೇಯ್ಡ್ ದ ಪೆನಾಲ್ಟಿ ಆಫ್ ಮೈ ಸಿನ್ ಇನ್ ಹಿಸ್ ಬಾಡಿ. ಅವರ ದೇಹದಲ್ಲಿ ನನ್ನ ಪಾಪದ ಪೆನಾಲ್ಟಿಯನ್ನು ಅವರು ಕಟ್ಟಿದರು. ಹಾಗಾದರೆ ಪಾಪ ಪರಿಹಾರ ಆಯಿತಾ? ಯೇಸು ಸ್ವಾಮಿಯ ಆ ಒಂದು ಮರಣದ ಮುಖಾಂತರ ಪಾಪ ಪರಿಹಾರ ಆಯಿತಾ? ಅಥವಾ ಪಾಪ ಪರಿಹಾರ ಆಗಬೇಕಾ? ಇನ್ಮೇಲೆ ಪಾಪ ಪರಿಹಾರ ಆಯಿತು. ಯಾರು ಮಾಡಿದರು ನಮ್ಮ ಪಾಪ ಪರಿಹಾರ? ಹೇಳಿ ನೋಡೋಣ. ಈಗ ನಮ್ಮ ಪಾಪ ಪರಿಹಾರ ಯಾರು ಮಾಡಿದರು? ನಮ್ಮ ಪಾಪವನ್ನು ಯಾರು ಪರಿಹಾರ ಮಾಡಿದರು ಅಂದರೆ ದೇವರೇ ಪರಿಹಾರ ಮಾಡಿದರು. ಯಾರ ಮುಖಾಂತರ ಅಂದರೆ ತಮ್ಮ ಪುತ್ರನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮೆಲ್ಲರ ಪಾಪಗಳನ್ನು ದೇವರು ಪರಿಹಾರ ಮಾಡಿದರು. ಆದರೆ ಇದು ಎಲ್ರಿಗೂ ಈ ಪರಿಹಾರ ಇನ್ನೂ ಬಂದಿಲ್ಲ, ಸಿಕ್ಕಿಲ್ಲ, ತಲುಪಿಲ್ಲ. ದೇವರು ಪರಿಹಾರ ಮಾಡಿದ್ರು, ಆದರೆ ಎಷ್ಟೋ ಜನ ಕ್ರೈಸ್ತರಿಗೂ ಕೂಡ ಈ ಪಾಪ ಪರಿಹಾರ ಇನ್ನೂ ಸಿಕ್ಕಿಲ್ಲ, ಪಾಪ ಕ್ಷಮೆ ಇನ್ನೂ ಕೂಡ ಸಿಕ್ಕಿಲ್ಲ. ಕಾರಣ ಏನು ಅಂದರೆ ಅವರಿನ್ನೂ ಕೂಡ ಇದರಲ್ಲಿ ನಂಬಿಕೆ ಇಟ್ಟಿಲ್ಲ. ನನ್ನ ಪಾಪ ದೇವರು ಈ ರೀತಿಯಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ಪರಿಹಾರ ಮಾಡಿದ್ದಾರೆ ಎಂದು ದೇವರ ಪಾಪ ಪರಿಹಾರದಲ್ಲಿ ನಂಬಿಕೆ ಇಟ್ಟಿಲ್ಲದೆ ಇರೋದ್ರಿಂದ ಎಷ್ಟೋ ಜನರಿಗೆ ಈ ಪಾಪ ಪರಿಹಾರ ಇನ್ನೂ ಸಿಕ್ಕಿಲ್ಲ. ಈ ಪಾಪ ಪರಿಹಾರ ಸಿಗ್ಲಿಕ್ಕಿರುವ ಒಂದೇ ಒಂದು ದಾರಿ ದೇವರ ವಾಕ್ಯ ಹೇಳ್ತದೆ, ಪುತ್ರನಲ್ಲಿ ವಿಶ್ವಾಸ ಇಟ್ಟವರಿಗೆ, ಅಂದರೆ ಯೇಸುವಿನ ಈ ಮರಣದಲ್ಲಿ ನಂಬಿಕೆ ಇಟ್ಟ ಪ್ರತಿಯೊಬ್ಬರಿಗೂ ದೇವರು ಏನು ಮಾಡ್ತಾರೆ ಅಂದರೆ ಅವರ ಪಾಪವನ್ನು ಪರಿಹಾರ ಮಾಡ್ತಾರೆ. ಅವರ ಅಕೌಂಟಲ್ಲಿ ಇದ್ದಂಥ ಮರಣವನ್ನು ದೇವರು ಕ್ಯಾನ್ಸಲ್ ಮಾಡ್ತಾರೆ. ಅವರ ಅಕೌಂಟಿಗೆ ಏನು ಹಾಕ್ತಾರೆ ಗೊತ್ತಾ? ಇಟರ್ನಲ್ ಲೈಫ್. ಏನು ಹಾಕ್ತಾರೆ? ಇಟರ್ನಲ್ ಲೈಫ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 3-4 ವಾಕ್ಯ ಓದಿ ನಾವು ಪ್ರಾರ್ಥನೆ ಮಾಡೋಣ. ಓಕೆ, 2-3 ವರ್ಸ್, ವೆರಿ ಇಂಪಾರ್ಟೆಂಟ್ ವರ್ಸ್ ಆಫ್ ಅವರ್ ಫೇತ್. ಈ ವಾಕ್ಯಗಳು, ಈಗ ಓದುವಂಥ ವಾಕ್ಯಗಳಿದೆಯಲ್ವಾ, ಇದು ನಮಗೆ ಅರ್ಥ ಆಗದೇ ಇದ್ದರೆ ನಮ್ಮ ಕ್ರಿಶ್ಚಿಯಾನಿಟಿಗೆ, ನಮ್ಮ ಫೇತಿಗೆ ಏನು ಬೆಲೆನೇ ಇಲ್ಲ, 5 ಪೈಸಾ ಬೆಲೆ ಇಲ್ಲ. ನಮಗೆ ನಿಜವಾಗ್ಲೂ ದೇವ್ರನ್ನ ಆರಾಧನೆ ಮಾಡಲಿಕ್ಕೂ ಆಗೋದೂ ಇಲ್ಲ ಈ ವಾಕ್ಯಗಳು ನಮಗೆ ಅರ್ಥ ಆಗದೇ ಇದ್ದರೆ, ಆಯಿತಾ? ಸೊ ವೆರಿ ಇಂಪಾರ್ಟೆಂಟ್ ಪ್ರೆಷಸ್ ವರ್ಸಸ್
ಆಫ್ ದ ಬೈಬಲ್. ಎಲ್ಲದೂ ಪ್ರೆಷಸ್ಸೇ, ಆದರೆ ಇದು ನಮ್ಮ ಫಂಡಮೆಂಟಲ್ ಅಡಿಪಾಯ ಅಂತ ಹೇಳ್ತೀವಲ್ವಾ. ಒಂದು ಬಿಲ್ಡಿಂಗಲ್ಲಿ ಎಲ್ಲದೂ ಇಂಪಾರ್ಟೆಂಟ್ ಇರುತ್ತೆ, ಆದರೆ ಫೌಂಡೇಶನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಫೌಂಡೇಶನ್ ಇಲ್ಲದೆ ನೀವು ಮೇಲ್ಗಡೆ ಎಷ್ಟೇ ಒಳ್ಳೆ ಡೆಕೋರೇಷನ್ ಮಾಡಿದ್ರು ಕೂಡ ಅದು ಉದುರು ಬಿದ್ದು ಹೋಗುತ್ತೆ. ಅದೇ ರೀತಿ ವಾಟ್ ಈಸ್ ದ ಫೌಂಡೇಶನ್ ಆಫ್ ಯುವರ್ ಫೇತ್? ದೀಸ್ ವರ್ಸಸ್, ಈ ವಾಕ್ಯಗಳು. ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂತ ಇಟ್ಕೊಳ್ಳಿ, ಅರ್ಥ ಮಾಡ್ಕೊಳ್ಬೋದು. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ, ಕೇಳಿ ತಿಳ್ಕೊಳ್ಳಿ, ಆಯಿತಾ? ಓದಿ ಅರ್ಥ ಆಗಿಲ್ಲ ಅಂದರೆ ಕೇಳಿ ತಿಳ್ಕೊಳ್ಳಿ, ದೇವರ ಹತ್ರ ಕೇಳಿ, ಪವಿತ್ರಾತ್ಮರ ಹತ್ರ ಕೇಳಿ. ಇದು ತಿಳ್ಕೊಳ್ಳೋದೇ ನೀವು ಕ್ರೈಸ್ತರಾಗಿ ಬದುಕೋಕ್ಕಾಗಲ್ಲ. ಕ್ರಿಶ್ಚಿಯನ್ಸ್ ಥರ ಡಮ್ಮಿ ಪೀಸ್ಗಳಾಗಿ ಬದುಕ್ಬೋದು ಅಷ್ಟೇ, ಸುಣ್ಣ ಬಳಿದ ಸಮಾಧಿ ಥರ. ಹೊರಗಡೆ ನೋಡಲಿಕ್ಕೆ ಕ್ರಿಶ್ಚಿಯನ್, ಆದರೆ ಒಳಗಡೆ ನೋ ಕ್ರೈಸ್ಟ್. ಆ ರೀತಿ ಬದುಕಿ ಏನೂ ಪ್ರಯೋಜನ ಇಲ್ಲ. ಓಕೆ, ಸೊ ರೋಮನ್ರಿಗೆ ಬರೆದ ಪತ್ರಿಕೆ, ರೋಮನ್ಸ್ ಚಾಪ್ಟರ್ 3 ವರ್ಸ್ 21 ಆನ್ವರ್ಡ್ಸ್. ರೋಮನ್ರಿಗೆ ಬರೆದ ಪತ್ರಿಕೆ ಅಧ್ಯಾಯ 3 21 ಇರತಕ್ಕಂಥ ವಾಕ್ಯಗಳು. ಈಗಲಾದರೂ ಧರ್ಮಶಾಸ್ತ್ರದ ನೆರವಿಲ್ಲದೆಯೇ ದೇವರಿಂದ ದೊರಕುವ ಸತ್ಸಂಬಂಧವು ಪ್ರಕಟವಾಗಿದೆ. ಇದಕ್ಕೆ ಧರ್ಮಶಾಸ್ತ್ರವು, ಪ್ರವಾದನಾ ಗ್ರಂಥವು ಸಾಕ್ಷಿಯಾಗಿವೆ. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಡುವುದರ ಮೂಲಕವೇ ವಿಶ್ವಾಸಿಗಳೆಲ್ಲರನ್ನೂ ದೇವರು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ. ಇದರಲ್ಲಿ ಯಾವ ತಾರತಮ್ಯವನ್ನು ಮಾಡುವುದಿಲ್ಲ. ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಆದರೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ಅವರಿಗೆ ಪಾಪ ವಿಮೋಚನೆಯನ್ನು ದಯಪಾಲಿಸಿ ತಮ್ಮ ಉಚಿತಾರ್ಥ ಅನುಗ್ರಹದಿಂದ ಅವರನ್ನು ತಮ್ಮ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ. ಪೂರ್ವ ಕಾಲದಲ್ಲಿ ಮಾನವರ ಪಾಪವನ್ನು ದಂಡಿಸದೆ ತಾಳ್ಮೆಯಿಂದಿದ್ದ ದೇವರು ವಿಶ್ವಾಸವುಳ್ಳವರಿಗೆ ಪಾಪ ಕ್ಷಮೆಯನ್ನು ತರುವ ಸಲುವಾಗಿ ಯೇಸು ಕ್ರಿಸ್ತರು ರಕ್ತಧಾರೆ ಎರೆಯುವಂತೆ ಮಾಡಿದರು. ತಾವು ನೀತಿ ಸ್ವರೂಪರೆಂದು ತೋರಿಸುವುದಕ್ಕಾಗಿ ಹೀಗೆ ಮಾಡಿದರು. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವವರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುವುದಕ್ಕಾಗಿಯೂ ತಾವು ಸತ್ಯ ಸ್ವರೂಪರು ಮತ್ತು ನ್ಯಾಯವಂತರು ಎಂದು ವ್ಯಕ್ತಪಡಿಸುವ ಸಲುವಾಗಿಯೂ ಪ್ರಸ್ತುತ ಕಾಲದಲ್ಲಿ ದೇವರು ಈ ರೀತಿ ಮಾಡಿದರು. ಸಾಕು. ಕ್ರೈಸ್ತ ವಿಶ್ವಾಸಕ್ಕೆ ಅಡಿಪಾಯದ ಸತ್ಯಗಳು ಇದೇನೆ. ಈ ಸತ್ಯದ ಅರಿವು ಎಲ್ಲಿವರೆಗೂ ಒಬ್ಬ ಮನುಷ್ಯನಿಗೆ ಆಗೋದಿಲ್ವೋ ಅಲ್ಲಿವರೆಗೂ ದೇವರ ಪ್ರೀತಿ ಅನುಭವಿಸ್ಲಿಕ್ಕೆ ಆಗಲ್ಲ. ಅಲ್ಲಿವರೆಗೂ ಅವನಿಗೆ ದೇವರನ್ನ ಪ್ರೀತಿ ಮಾಡಲಿಕ್ಕೂ ಆಗಲ್ಲ. ಅದರಿಂದ ಈ ವರ್ಡ್ಸ್ನ ನೋಟ್ ಮಾಡ್ಕೊಳ್ಳಿ ನಿಮ್ಮ ಬೈಬಲಲ್ಲಿ. ಬೈಬಲ್ ತಂದವರು, ತರದೇ ಇದ್ದವರು ನಿಮ್ಮ ನೋಟ್ ಪುಸ್ತಕದಲ್ಲಿ ನೀವು ನೋಟ್ ಮಾಡ್ಕೋಬೋದು. ರೋಮನ್ಸ್ ಚಾಪ್ಟರ್ 3, ರೋಮನ್ರಿಗೆ ಬರೆದ ಪತ್ರಿಕೆ ಅಧ್ಯಾಯ 3 ವಾಕ್ಯಗಳು 21 to 26. ರೋಮನ್ಸ್ 3:21 to 26. ರೋಮ 3ನೇ ಅಧ್ಯಾಯ 21 to 26. ಇದು ನೀವು ಮನೆಗೆ ಹೋಗಿ ಎಷ್ಟು ಸರಿ ಬೇಕಾದರೂ ಓದಿ, ಮನೇಲಿದ್ದವ್ರನ್ನೆಲ್ಲ ಕೇಳಿ. ಇದ್ರದ್ದು ಏನು ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡ್ರೆ ನಾವು ಪಾಪದಿಂದ ಹೊರಗೆ ಬರಲಿಕ್ಕಾಗುತ್ತೆ. ಇಲ್ಲಾಂದರೆ ಪಾಪದಲ್ಲೇ ಬದುಕಿ ಸತ್ತು ನರಕಕ್ಕೆ ಹೋಗ್ತೀವಿ. ದೇವರು ಪಕ್ಷಪಾತ ಮಾಡಲ್ಲ, ದೇವರು ಯಾರನ್ನೂ ನರಕಕ್ಕೆ ಕಳಿಸಲ್ಲ. ಇವತ್ತೊಬ್ಬ ಮನುಷ್ಯ ನರಕಕ್ಕೆ ಹೋಗ್ತಾನೆ ಅಂದರೆ ಅದರ ಅರ್ಥ ಏನು ಗೊತ್ತಾ? ಅವನು ಕೆಟ್ಟ ಕೆಲಸ ಮಾಡಿದ್ರಿಂದ ನರಕಕ್ಕೆ ಹೋಗಲ್ಲ ಯಾರು, ತಿಳ್ಕೊಳ್ಳಿ. ಯೇಸು ಕ್ರಿಸ್ತರಲ್ಲಿ ನಂಬಿಕೆ ಇಡದೇ ಬದುಕಿದ್ರಿಂದಾನೇ ನರಕಕ್ಕೆ ಹೋಗೋದು. ಆ ನಂಬಿಕೆ ಈ ವಾಕ್ಯದ ಆಧಾರದಲ್ಲಿ ಇರಬೇಕು, ಬೇರೆ ಯಾವುದೂ ಆಧಾರ ಅಲ್ಲ. ಕೆಲವರು ಯೇಸು ನಂಬ್ತಾರೆ. ನೀವು ಯೇಸು ನಂಬ್ತೀರಾ ಕೇಳಿದ್ರೆ ಹೌದು ಅಂತಾರೆ. ಯಾಕೆ? ನಮ್ಮ ಅಪ್ಪ ಅಮ್ಮ ನಂಬಿದ್ರು, ಅದಕ್ಕೆ ನಾವು ನಂಬಿದ್ವಿ. ಅದು ಪ್ರಯೋಜನ ಇಲ್ಲ. ನೀವು ಯೇಸು ನಂಬ್ತೀರಾ? ಹೌದು ನಂಬ್ತೀವಿ. ಯಾಕೆ? ಪರೀಕ್ಷೆಯಲ್ಲಿ ಪಾಸ್ ಮಾಡಿದ್ದಾರೆ ಯೇಸು, ಅದಕ್ಕೆ ನಂಬ್ತೀವಿ. ಅದು ಕೂಡ ನಿನಗೆ ಯಾವುದೇ ಪಾಪ ಕ್ಷಮೆ ತಂದು ಕೊಡೋದಿಲ್ಲ. ಯೇಸು ನಂಬ್ತೀರಾ? ಯಾಕೆ? ನಮ್ಮ ಕಾಯಿಲೆ ವಾಸಿ ಮಾಡಿದ್ದಾರೆ, ಅದಕ್ಕೆ ಯೇಸು ನಂಬ್ತೀವಿ. ಅದು ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಯೇಸುನ ಯಾಕೆ ನಂಬ್ತೀರಿ ಕೇಳಿದರೆ ಈ ವಾಕ್ಯದ ಆಧಾರ ಬೇಕು. ಯೇಸು ನನ್ನ ಬದಲಿಗೆ ಶಿಲುಬೆ ಮೇಲೆ ಸತ್ತು ನನ್ನ ಪಾಪ ಪರಿಹಾರ ಮಾಡಿದ್ದಾರೆ, ಆದ್ದರಿಂದ ನಾನು ನಂಬ್ತೀನಿ, ನನ್ನ ಪಾಪ ಪರಿಹಾರ ಆಗಿದೆ, ಅಷ್ಟೇ. ವೆರಿ ಸಿಂಪಲ್. ಯೇಸು ಕ್ರಿಸ್ತರು ನನ್ನ ಬದಲಿಗೆ ನನ್ನ ಮರಣವನ್ನು ಅವರು ತಮ್ಮ ದೇಹದಲ್ಲಿ ಹೊತ್ತುಕೊಂಡು ಅದನ್ನು ಶಿಲುಬೆಗೆ ಜಡಿದು ಅದನ್ನು ನಾಶಪಡಿಸಿದ್ರಿಂದ ನನಗೇನು ಸಿಕ್ಕಿದೆ? ಬಿಡುಗಡೆ ಸಿಕ್ಕಿದೆ. ಅವರ ಮರಣದಿಂದ ಅಥವಾ ಅವರ ಮರಣದ ಮುಖಾಂತರ ನನಗೆ ಎಲ್ಲ ಪಾಪ ಶಾಪಗಳಿಂದ ವಿಮೋಚನೆ ಸಿಕ್ಕಿದ್ದೆ. ಯೇಸು ಕ್ರಿಸ್ತರು ನನ್ನ ವಿಮೋಚಕರಾಗಿದ್ದಾರೆ, ಆದ್ದರಿಂದ ನಾನು ಅದನ್ನು ನಂಬ್ತೀನಿ ಅಂತ ಹೇಳುವಾಗ ದೇವರು ನಮಗೆ ಪರಿಶುದ್ಧಾತ್ಮರನ್ನು ಕೊಟ್ಟು ಆಕ್ಸೆಪ್ಟ್ ಮಾಡ್ತಾರೆ. ಯು ಆರ್ ಮೈ ಸನ್ ಅಂತ. ಹಾಗೆ ನಮಗೆ ವಿಮೋಚನೆ ಸಿಗೋದು. ಅದಲ್ಲದೆ ಬೇರೆ ಯಾವುದು ದಾರಿ ಇಲ್ಲ. ಮತ್ತು ನೀವು ಕೇಳ್ಬೋದು ಪಾಪ ನಿವೇದನೆ ಯಾಕೆ ಅಂತ. ಅದು ಯಾಕೆ ಕೇಳಿದರೆ
ಒಂದ್ಸರಿ ಕೆಸರಿಂದ ಮೇಲೆ ಬಂದ ಮೇಲೆ ಮತ್ತೆ ಮೈ ಮೇಲೆ ಕೆಸರು ಹಾಕಿದಾಗ ಹೋಗಿ ತೊಳ್ಕೊಳ್ಳಿಕ್ಕೆ ಬೇಕಲ್ವಾ, ಆ ಥರ. ರಕ್ಷಣೆಗಲ್ಲ ಅದು, ರಕ್ಷಿಸಲ್ಪಟ್ಟವರಿಗಿರೋದು. ಆದ್ದರಿಂದನೇ ಕನ್ಫೆಷನ್ ಅನ್ನೋ ಸಾಕ್ರಿಮೆಂಟ್ ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ಎಲ್ರಿಗೂ ಕೊಡಲ್ಲ. ಕೊಡ್ತೀರಾ? ಎಲ್ಲ ಯಾರು ಬಂದರೂ ಕನ್ಫೆಷನ್ ಕೊಡ್ತೀವಾ? ಅಥವಾ ಕಥೋಲಿಕ ಧರ್ಮಸಭೆಯಲ್ಲಿ ಸ್ನಾನ ದೀಕ್ಷೆ ಪಡೆದವ್ರಿಗೆ ಮಾತ್ರ ಕೊಡ್ತೀವಾ? ಯಾಕೆ ಎಲ್ರಿಗೂ ಕೊಡಲ್ಲ? ದೇವ್ರ ಕರುಣಾಮಯಿ ಅಲ್ವಾ, ಕೊಡ್ಬೋದಾಗಿತ್ತಲ್ವಾ ಅಂತ ಕೇಳಲ್ವಾ? ಅಲ್ವಾ? ಎಲ್ರಿಗೂ ಕೊಡ್ಬೋದಲ್ವಾ? ಯಾಕೆ ಕೊಡಲ್ಲ? ಹಿಂಗೆ ಯಾಕೆ ಕೊಡಲ್ಲ ಹೇಳಿ? ಮತ್ತು ದೇವ್ರ ಕರುಣಾಮಯಿ ಅಂತ ಬಿಲ್ಡಪ್ ಕೊಡ್ತೀರಾ? ಪ್ರೀತಿ ಸ್ವರೂಪಿ, ಎಲ್ಲರನ್ನೂ ಕ್ಷಮಿಸ್ತಾರೆ, ಎಲ್ಲರನ್ನೂ ಪ್ರೀತಿಸ್ತಾರೆ ಅಂತ ದೊಡ್ಡ ಕೇಳ್ತೀರಾ. ಕನ್ಫೆಷನ್ ಮಾತ್ರ, ಕನ್ಫೆಷನಲ್ಲಿ ಏನಾಗುತ್ತೆ? ಪಾಪ ಕ್ಷಮಿಸ್ತಾರ ದೇವರು? ಒಬ್ಬ ಅನ್ಯ ಧರ್ಮದವನು ಬರ್ತಾನೆ, ಅವನು ಹೇಳ್ತಾನೆ ನಾನು ಕನ್ಫೆಷನ್ ಹೋಗ್ತೀನಿ, ನನ್ನ ಪಾಪನ ಕ್ಷಮಿಸ್ತಾರ ಕೇಳ್ತಾರೆ. ನೀವೇನು ಹೇಳ್ತೀರಿ? ಅದೇ ನಿಮ್ಮ ದೇವ್ರ ಪಕ್ಷಪಾತ ಮಾಡ್ದಂಗೆ ಆಯ್ತಲ್ವ ಅವಾಗ? ಅದು ಹಾಗಲ್ಲ. ಅದಕ್ಕೆ ಹೇಳಿದ್ದು, ಮೊದಲು ಬಿಡುಗಡೆ ಪಡ್ಕೋಬೇಕು, ಆ ಜೀವ ಪಡ್ಕೋಬೇಕು ಒಳಗಡೆ. ಜೀವ ಅನ್ನೋದು ಸಿಗೋದು ವಿಶ್ವಾಸದ ಮುಖಾಂತರ. ವಿಶ್ವಾಸವಿಟ್ಟು ದೀಕ್ಷಾಸ್ನಾನ ಪಡೆದುಕೊಳ್ಳುವಾಗ ನಮಗೇನು ಸಿಗುತ್ತೆ? ಆತ್ಮಕ್ಕೆ ನಿತ್ಯ ಜೀವ ಸಿಗುತ್ತೆ. ಅದಾದಮೇಲೆ ಈ ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಅಲ್ಲಿ ಇಲ್ಲಿ ಅಕ್ಕಪಕ್ಕದಲ್ಲಿ ಕೆಸರು ಹಾರಿಸ್ತಾರಲ್ಲ, ಅದು ತೊಳ್ಕೊಳ್ಳಿಕ್ಕೆ ಜಾಗ ಬೇಕು. ಅದು ಇಲ್ಲಿ ಆಗೋದು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವಾಗ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಕರುಣಾಮಯಿ. ಕ್ರೈಸ್ತರಿಗೆ ಮಾತ್ರ ಅಲ್ಲ, ಎಲ್ಲ ಮಾನವರಿಗೂ ಒಂದೇ ದಾರಿ ಇಟ್ಟಿದ್ದಾರೆ ಪಾಪ ಪರಿಹಾರಕ್ಕೆ, ಅದು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡೋದು. ಪಾಪ ನಿವೇದನೆ ಅನ್ನೋದು ಎಲ್ಲರೂ ಮಾಡೋಕ್ಕಾಗಲ್ಲ, ನಮಗೆ ಮಾತ್ರ ಮಾಡ್ಬೋದು. ಅದರಿಂದ ನಿತ್ಯ ಜೀವ ಪಡ್ಕೊಳ್ಳಿಕ್ಕಿರುವ ಏಕೈಕ ದಾರಿ ಪುತ್ರನಲ್ಲಿಟ್ಟ ವಿಶ್ವಾಸ. ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯ ಹೇಳುತ್ತೆ. ಜಾನ್ 3:16 ಏನಂತ ಹೇಳುತ್ತೆ? ಒಂದ್ಸರಿ ಓದಿ ಎದ್ದು ನಿಂತು ನಾವು ಪ್ರಾರ್ಥನೆ ಮಾಡೋಣ ಎಲ್ಲರೂ. ಜಾನ್ 3:16 ಏನು ಹೇಳುತ್ತೆ? ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ. ದೇವರು ಲೋಕವನ್ನು, ಲೋಕ ಅಂದರೆ ಯಾವುದು? ಲೋಕ ಅಂದರೆ ನಾನು ನೀವು, ಓಕೆ, ನಮ್ಮೊಬ್ಬೊಬ್ಬರನ್ನ. ದೇವರು ನನ್ನನ್ನು ನಿನ್ನನ್ನು ಎಷ್ಟಾಗಿ ಪ್ರೀತಿಸಿದರು ಎಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರೆ ಎರೆದರು. ಯಾರನ್ನ ದಾರೆ ಎರೆದ್ರು? ನಮ್ಮ ಮೇಲಿನ ಪ್ರೀತಿ. ನಾವೇನಾಗಿದ್ವಿ? ದುರ್ಬಲರು, ಅನ್ಗಾಡ್ಲಿ, ವೀಕ್, ಸಿನ್ನರ್ಸ್, ಎನಿಮೀಸ್ ಆಫ್ ಗಾಡ್. ದೇವರಿಗೆ ಶತ್ರುಗಳಾಗಿದ್ವಿ, ಪಾಪಿಗಳಾಗಿದ್ವಿ, ಭಕ್ತಿಹೀನರಾಗಿದ್ವಿ, ದುರ್ಬಲರಾಗಿದ್ವಿ. ನಮ್ಮ ಮೇಲಿನ ಪ್ರೀತಿಯಿಂದಾಗಿ ದೇವರೇನು ಮಾಡಿದರು? ತಮ್ಮ ಒಬ್ಬನೇ ಮಗನನ್ನು ನಮಗೋಸ್ಕರ ಬಲಿ ಕೊಟ್ಟಿದ್ದು. ನೋಡಿ, ದೇವರು ಯೇಸು ಕ್ರಿಸ್ತರನ್ನ ಬಲಿಯಾಗಿ ಅರ್ಪಿಸಿದ್ದು ಭಕ್ತರಿಗೋಸ್ಕರ ಅಲ್ಲ. ಭಕ್ತರನ್ನ ಹುಡ್ಕೊಂಡು ಯೇಸು ಬಂದಿಲ್ಲ, ಒಳ್ಳೆಯವ್ರನ್ನ ಹುಡ್ಕೊಂಡು ಯೇಸು ಬಂದಿಲ್ಲ. ಆಯ್ತಾ? ಭಕ್ತಿಹೀನರು, ದುರ್ಬಲರು, ಪಾಪಿಗಳು, ದೇವರಿಗೆ ಶತ್ರುಗಳು ಆಗಿದ್ದಂತಹ ನಮ್ಮಂಥ ಪಾಪಿಗಳನ್ನ ಹುಡ್ಕೊಂಡು ಯೇಸು ಬಂದರು. ತಂದೆಯಾದ ದೇವರು ಲೋಕವನ್ನು, ಅಂದರೆ ಈ ಪಾಪದ ಲೋಕ ಆಗಿದ್ದ ನನ್ನನ್ನು ಎಷ್ಟಾಗಿ ಪ್ರೀತಿ ಮಾಡಿದ್ರು ಅಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರೆ ಎರೆದರು. ಏಕೈಕ ಪುತ್ರನನ್ನೇ ದಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ. ಆತನಲ್ಲಿ ವಿಶ್ವಾಸ ಇಟ್ಟ ಯಾರೂ ನಾಶ ಆಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ದೇವರ ಉದ್ದೇಶ ಏನು? ಪುತ್ರನಲ್ಲಿ ವಿಶ್ವಾಸ ಇಟ್ಟು ಎಲ್ಲರೂ ಏನು ಪಡ್ಕೋಬೇಕು? ಹಾಗಾದ್ರೆ ನಿತ್ಯ ಜೀವಕ್ಕೆ ಇರುವ ದಾರಿ ಏನು? ಒಂದೇ ದಾರಿ, ಪುತ್ರನಲ್ಲಿ ವಿಶ್ವಾಸ. ಎಲ್ಲರೂ ನಿತ್ಯ ಜೀವ ಪಡ್ಕೋಬೇಕಂತ ಆಸೆ ಇದೆಯಾ ನಿಮಗೆ? ಅಥವಾ ಯಾರು ನರಕಕ್ಕೆ ಹೋಗಬಾರ್ದು ಅಂತ ಆಸೆ ಇದೆಯಾ ನಿಮಗೆ? ನೀವು ಕ್ರಿಶ್ಚಿಯನ್ ಅಲ್ವಾ? ನೀವು ಕ್ರಿಶ್ಚಿಯನ್ ಅಂತ, ಯಾವ ಥರ ಕ್ರಿಶ್ಚಿಯನ್ ನನಗೆ ಗೊತ್ತಿಲ್ಲ, ಬಟ್ ನೀವು ಕ್ರಿಶ್ಚಿಯನ್ ಅಂತ ಇಟ್ಕೊಳ್ಳಿ. ಈಗ ಎಲ್ಲರೂ ಕೂಡ, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಎಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗಬೇಕು, ಯಾರು ನರಕಕ್ಕೆ ಹೋಗಬಾರ್ದು ಅಂತ ನಿಮ್ಗೆ ಆಸೆ ಇದ್ದರೆ ನೀವೇನು ಮಾಡ್ತೀರಾ? ಏನು ಮಾಡ್ತೀರಾ? ನೀವೇನು ಮಾಡ್ತೀರಿ ಅಂದರೆ ಈ ಒಂದು ಸಂದೇಶವನ್ನು ಎಲ್ರಿಗೂ ತಲುಪಿಸ್ತೀರಾ. ಈ ಶುಭ ಸಂದೇಶ ಇದೆಯಲ್ವಾ, ಈ ಯೇಸುವಿನ ಪ್ರೀತಿ, ದೇವರ ಪ್ರೀತಿ, ಇದು ಎಲ್ಲರಿಗೂ ಸಿಗಬೇಕು ಅಂತ ನೀವು ಈ ಶುಭ ಸಂದೇಶವನ್ನು ಎಲ್ರಿಗೂ ಹೇಳ್ತೀರಾ. ಅದು ಹೇಳಲಿಕ್ಕೆ ಬೇಕಾದ ಶಕ್ತಿ ಪವಿತ್ರಾತ್ಮರಿಂದ ಮಾತ್ರ ಸಾಧ್ಯ. ಎದ್ದು ನಿಂತ್ಕೊಳ್ಳೋಣ. ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಕೂಡ
ಕಣ್ಣುಗಳನ್ನ ಮುಚ್ಚಿ ನಾವು ದೇವರ ಆತ್ಮನ ಆ ಶಕ್ತಿಯಿಂದ ತುಂಬಲ್ಪಡಲಿಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಒಂದು ನಿಮಿಷ ಎಲ್ಲರೂ ಕೂಡ ಕಣ್ಣುಗಳನ್ನ ಮುಚ್ಚಿ, ಯಾವುದೇ ಒಂದು ಡಿಸ್ಟ್ರಾಕ್ಷನ್ಸ್ಗೆ ನಾವು ಒಳಗಾಗದೆ ಈ ಒಂದು ಸಮಯದಲ್ಲಿ ದೇವರ ಮುಂದೆ ನಾವು ನಿಂತಿದ್ದೇವೆ ಪ್ರಿಯರೇ. ನಾವು ನಿಂತಿರುವುದು ನಮ್ಮ ರಕ್ಷಕನ ಮುಂದೆ. ದೇವರಿಗೆ ನಮ್ಮ ಹೃದಯ ಗೊತ್ತು. ಕಳೆದ 2 ದಿವಸದಿಂದ ದೇವರು ನಮ್ಮ ಮೇಲಿನ ಪ್ರೀತಿಯಿಂದ ನಮ್ಮ ಆತ್ಮರಕ್ಷಣೆಗಾಗಿ ಶ್ರಮಿಸ್ತಾ ಇದ್ದಾರೆ. ಪ್ರಕಟಣೆ 3ನೇ ಅಧ್ಯಾಯದಲ್ಲಿ 21ನೇ ವಾಕ್ಯದಲ್ಲಿ ಹೇಳುವಾಗ, ಈಗ ನಾನು ಬಾಗಿಲ ಬಳಿಯಲ್ಲಿ ನಿಂತು ತಟ್ತಾ ಇದ್ದೇನೆ, ಯಾರಾದರೂ ನನ್ನ ಸ್ವರವನ್ನು ಕೇಳಿಸಿಕೊಂಡು ಬಾಗಿಲನ್ನು ತೆರೆದರೆ ನಾನು ಅವನಲ್ಲಿಗೆ ಪ್ರವೇಶಿಸ್ತೇನೆ ಎಂದು ಯೇಸು ಹೇಳಿದ ಆ ಮಾತಿನ ಹಾಗೆ 2 ದಿನ ನಿಮ್ಮ ಹೃದಯದ ಬಾಗಿಲನ್ನು ತಟ್ಟಿದ್ದಾರೆ. 2 days he knocked the doors of your heart. I do not know how many of you have opened your hearts for God. ದೇವರ ವಾಕ್ಯ ಕೇಳಿಸ್ಕೊಂಡ ನೀವು ಎಷ್ಟು ಜನ ಯೇಸುವೆ ನನ್ನ ಹೃದಯಕ್ಕೆ ಬನ್ನಿ, ಕಮ್ ಇನ್ ಟು ಮೈ ಲೈಫ್ ಲಾರ್ಡ್, ಸೇವ್ ಮೀ ಲಾರ್ಡ್, ಐ ಆಮ್ ಹೆಲ್ಪ್ಲೆಸ್ ಲಾರ್ಡ್. ಯಾರೆಲ್ಲ ಕೂಗಿದಿರೋ ನಿಮ್ಮೊಳಗಡೆ ಯೇಸು ಬಂದಿದ್ದಾರೆ. ಯೋಹಾನನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ 38 ವರ್ಷದಿಂದ ರೋಗಿಯಾಗಿ ಅವನು ಮಲ್ಕೊಂಡಿದ್ದ ಬೆತ್ಸೈದ ಕೊಳದ ಬಳಿಯಲ್ಲಿ ಯೇಸು ಅವನ ಹತ್ರ ಬಂದು ಕೇಳ್ತಾರೆ, ನಿನಗೆ ಗುಣ ಹೊಂದಲು ಮನಸ್ಸಿದೆಯಾ? ಡು ಯು ವಾಂಟ್ ಟು ಬಿ ಹೀಲ್ಡ್? ನಿನಗೆ ಗುಣ ಹೊಂದಲು ಮನಸ್ಸಿದೆಯಾ? ಆತನು ಹೇಳ್ತಾನೆ, ಲಾರ್ಡ್, ಐ ಆಮ್ ಹೆಲ್ಪ್ಲೆಸ್. ಲಾರ್ಡ್, ನೋ ಒನ್ ಇಸ್ ದೇರ್ ಟು ಹೆಲ್ಪ್ ಮೀ. ನನಗೆ ಯಾರೂ ಇಲ್ಲ ಸಹಾಯ ಮಾಡಲಿಕ್ಕೆ. ನಾನು ಅಸಹಾಯಕನಾಗಿದ್ದೇನೆ, ದುರ್ಬಲನಾಗಿದ್ದೇನೆ ಸ್ವಾಮಿ. ಯೇಸು ಅವನಿಗೆ ಹೆಲ್ಪ್ ಮಾಡಿದರು. ಜೀಸಸ್ ಹೆಲ್ಪ್ಡ್ ಹಿಮ್. ಅದೇ ಯೇಸು ಇಲ್ಲಿದ್ದಾರೆ, ಇಂದು ನಮ್ಮ ಮಧ್ಯದಲ್ಲಿದ್ದಾರೆ. ಈ 2 ದಿನಗಳು ನಮ್ಮ ಹತ್ರ ಅವರು ಬಂದಿದ್ದಾರೆ. ನಿನಗೆ ಮೇಲೆ ಹೇಳಲಿಕ್ಕೆ ಮನಸ್ಸಿದೆಯಾ ಜೀವನದಲ್ಲಿ ಅಂತ ಕೇಳಿದ್ದಾರೆ. ನೀನಿರ್ತಕ್ಕಂಥ ದುರವಸ್ಥೆಯಿಂದ, ಪಾಪದ ಅವಸ್ಥೆಯಿಂದ, ಕುಡುಕುತನದಿಂದ, ವ್ಯಭಿಚಾರದಿಂದ, ಮೊಬೈಲ್ ಅಡಿಕ್ಷನ್ ಇಂದ, ಡ್ರಗ್ ಅಡಿಕ್ಷನ್ ಇಂದ, ಎಲ್ಲ ತರಹದ ಕೆಟ್ಟತನದಿಂದ, ಅವಿಶ್ವಾಸದಿಂದ ಹೊರಗೆ ಬರಲಿಕ್ಕೆ ನಿನಗೆ ಮನಸ್ಸಿದೆಯಾ? He knocked at the doors of your hearts. ನಿಮ್ಮ ಹೃದಯದ ಬಾಗಿಲಿನವರು ತಟ್ಟಿದ್ದಾರೆ, ಈಗಲೂ ತಟ್ತಾ ಇದ್ದಾರೆ. Lord, I am a sinner, have mercy on me, come into my heart, save me. ಯೇಸುವೆ, ನಾನೊಬ್ಬ ಪಾಪಿ, ನನ್ನ ಹೃದಯಕ್ಕೆ ಬನ್ನಿ, ನನ್ನನ್ನು ರಕ್ಷಿಸ್ರಿ ಯೇಸುವೆ ಎಂದು ಯಾರೆಲ್ಲ ಕೂಗಿ ಕರೀತಾ ಇದ್ದೀರೋ ಯೇಸುವನ್ನ, ನಿನ್ನ ಹೃದಯಕ್ಕೆ ಯೇಸು ಬರ್ತಾರೆ. He will come into your heart, he will save you and he will become your savior. ನಿನ್ನ ಹೃದಯಕ್ಕೆ ಬರ್ತಾರೆ, ನಿನ್ನನ್ನು ರಕ್ಷಿಸ್ತಾರೆ, ನಿನ್ನ ರಕ್ಷಕನಾಗಿ ಅವರು ಉಳಿತಾರೆ. ಆದರೆ ಈ ಯೇಸುವನ್ನು ನೀನು ಗುರುತಿಸದೆ, ಕರೆಯದೆ, ಸ್ವೀಕಾರ ಮಾಡದೆ ಇಲ್ಲಿಂದ ಹೋಗೋದಾದರೆ ನೀನು ಬರಿದಾಗಿ ಬಂದೆ, ಬರಿದಾಗಿ ಹೋಗ್ತೀಯಾ? ಹಾಗೆ ಹೋಗಬೇಡಿ ಪ್ರಿಯರೇ. ಯೇಸುವನ್ನು ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಂಡು ಹೋಗಿ ಇಲ್ಲಿಂದ ಹೋಗುವಾಗ, ಲಾರ್ಡ್, ಐ ನೀಡ್ ಯು. Lord, I need to come out of all my sinfulness. ಎಲ್ಲ ಪಾಪದಿಂದ ನಾನು ಹೊರಗೆ ಬರಬೇಕು. I want to love you, Lord. ನಾನು ನಿನ್ನನ್ನು ಪ್ರೀತಿಸಬೇಕು ಯೇಸುವೆ. I want to love you more than everything, Lord. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ನಿನ್ನನ್ನು ಪ್ರೀತಿಸಬೇಕು ದೇವರೇ. ನಿನ್ನ ಶುಭ ಸಂದೇಶವನ್ನು ನಾನು ಸಾರಬೇಕು. ನನ್ನ ಕುಟುಂಬದಲ್ಲಿ ನಾನು ಸಾಕ್ಷಿ ಆಗಬೇಕು. ನನ್ನ ಧರ್ಮಸಭೆಯಲ್ಲಿ ನಾನು ಸಾಕ್ಷಿ ಆಗಬೇಕು. ನನ್ನ ಕೆಲಸ ಮಾಡುವ ಸ್ಥಳದಲ್ಲಿ ನಾನು ನಿನ್ನನ್ನು ಮಹಿಮೆ ಪಡಿಸಬೇಕು ಯೇಸುವೆ. ಅದಕ್ಕೆ ಬೇಕಾದ ಶಕ್ತಿಯಿಂದ ನನ್ನನ್ನು ತುಂಬಿಸಿರಿ. ನನ್ನೆಲ್ಲ ಪಾಪಗಳನ್ನು ಕ್ಷಮಿಸಿ ನಿಮ್ಮ ಪವಿತ್ರಾತ್ಮನ ಶಕ್ತಿಯಿಂದ ನನ್ನನ್ನು ತುಂಬಿಸಿರಿ ಎಂದು ಈ ಒಂದು ಸಮಯದಲ್ಲಿ ನೀವು ಪ್ರಾರ್ಥಿಸೋದಾದರೆ ದೇವರ ವಾಕ್ಯ ಸುಳ್ಳಾಗೋದಿಲ್ಲ. ಕೇಳುವ ಪ್ರತಿಯೊಬ್ಬನಿಗೂ ಕೊಡಲಾಗುವುದು. ಯೇಸು ಸ್ವಾಮಿಯ ಮಾತು. This is the promise of Jesus Christ. Ask, you shall receive. ಕೇಳಿರಿ, ನಿಮಗೆ ಕೊಡಲಾಗುವುದು. ಈ ಒಂದು ಸಮಯದಲ್ಲಿ ದೇವರೇ, ನಿನ್ನ ಆತ್ಮನ ಶಕ್ತಿಯಿಂದ ನನ್ನನ್ನು ತುಂಬಿಸು ಎಂದು ಪ್ರತಿಯೊಬ್ಬರು ಕೇಳಿ ಪ್ರಿಯರೇ. ನಾವಿಲ್ಲಿಂದ ಹೋಗುವಾಗ ಬಲದಲ್ಲಿ ಹೋಗಬೇಕು.
ಈ ಲೋಕವನ್ನು ಗೆಲ್ಲಬೇಕಾದ್ರೆ, ಪಾಪದ ಪ್ರಚೋದನೆಗಳನ್ನ ಗೆಲ್ಲಬೇಕಾದ್ರೆ, ಶರೀರವನ್ನು ಪರಿಶುದ್ಧವಾಗಿ ಇಟ್ಕೊಂಡು ಬದುಕಲಿಕ್ಕೆ ಸಾಧ್ಯವಾಗಬೇಕಾದ್ರೆ, ತಂದೆ ತಾಯಿಗೆ ವಿಧೇಯರಾಗಿ ಬದುಕಲಿಕ್ಕೆ ಆಗಬೇಕಾದ್ರೆ, ದೇವರನ್ನ ಮಹಿಮೆ ಪಡಿಸ್ತಾ ಬದುಕಲಿಕ್ಕೆ ಸಾಧ್ಯವಾಗಬೇಕಾದ್ರೆ ನಮ್ಮ ಬಲದಿಂದ ಸಾಧ್ಯ ಆಗೋದಿಲ್ಲ. ಯು ಕೆನಾಟ್ ಡೂ ಇಟ್ ಬೈ ಯುವರ್ ಓನ್ ಸ್ಟ್ರೆಂತ್ ಅಂಡ್ ಎಬಿಲಿಟಿ ಅಂಡ್ ಇಂಟೆಲೆಕ್ಟ್. ಯು ನೀಡ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಶಕ್ತಿ ಇದ್ರೆ ಮಾತ್ರವೇ ಈ ಲೋಕದಲ್ಲಿ ಯೇಸುವನ್ನ ಮಹಿಮೆ ಪಡಿಸ್ತಾ ಬದುಕಲಿಕ್ಕೆ ಸಾಧ್ಯ. ನಾವು ಹುಟ್ಟು ಕ್ರಿಶ್ಚಿಯನ್ ಆಗಿದ್ರಿಂದ ದೇವರನ್ನ ಮಹಿಮೆ ಪಡಿಸ್ಲಿಕ್ಕೆ ಆಗೋದಿಲ್ಲ. ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟ ಮಾತ್ರ, ಆ ಅಭಿಷೇಕ ನಮ್ಮ ಮೇಲೆ ಬಂದ್ರೆ ಮಾತ್ರವೇ ದೇವರ ಮಹಿಮೆಗಾಗಿ ಬದುಕಲಿಕ್ಕಾಗ್ತದೆ. ಈ ದೇಹವನ್ನ ಪರಿಶುದ್ಧವಾಗಿ ಇಟ್ಕೊಂಡು ಬದುಕಲಿಕ್ಕಾಗ್ತದೆ. ನಮ್ಮ ಜೀವಿತದ ಮುಖಾಂತರವಾಗಿ ದೇವರಿಗೆ ಮಹಿಮೆ ಉಂಟಾಗುವ ಜೀವನವನ್ನ ಜೀವಿಸಲಿಕ್ಕಾಗ್ತದೆ. ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿ, ಒಂದು ಸಮಯದಲ್ಲಿ ಈ ಕೊನೆಯ ಒಂದು ಹಾಡನ್ನು ಹಾಡುವಾಗ ಪವಿತ್ರಾತ್ಮನಿಗಾಗಿ ಬಾಯಾರಿಕೆ, ಪವಿತ್ರಾತ್ಮನಿಗಾಗಿ ದಾಹ ನಮ್ಮಲ್ಲಿ ಬರಲಿ. ಆ ಶಕ್ತಿಯಿಂದ ದೇವರೇ ನನ್ನನ್ನು ತುಂಬಿಸು ಎಂದು ಪ್ರತಿಯೊಬ್ಬರು ಕೂಡ ಪ್ರಾರ್ಥಿಸಿ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅಪ್ಪ ಪಿತನೆ, ಪ್ರತಿಯೊಬ್ಬರಿನ ಆತ್ಮನ ಶಕ್ತಿಯಿಂದ ತುಂಬಲ್ಪಡಲಿ ಅಪ್ಪ. ಯಾರೆಲ್ಲ ಈ ಒಂದು ಧ್ಯಾನಕ್ಕೆ ಬರುವಾಗ ಅನೇಕ ರೀತಿಯ ದುರ್ಬಲತೆಗಳಿಂದ ದುರವಸ್ಥೆಗಳಿಂದ ಬಂದಿದ್ದಾರೋ ಅಪ್ಪ, ಪ್ರತಿಯೊಬ್ಬರದ್ದು ಹೊಸ ಬಲ ತುಂಬಲ್ಪಟ್ಟವರಾಗಿ ಇಲ್ಲಿಂದ ಹೋಗ್ಲಿಕ್ಕೆ ಕರ್ತನೆ. ಯಾರು ಕೂಡ ಬಲಹೀನರಾಗಿ ಇಲ್ಲಿಂದ ಹೋಗದೆ, ದೇವರ ಶತ್ರುಗಳಾಗಿ ಇಲ್ಲಿಂದ ಹೋಗದೆ, ಪಾಪದ ಅಧೀನದಲ್ಲಿದ್ದವರಾಗಿ ಇಲ್ಲಿಂದ ಹೋಗದೆ, ದುರ್ಬಲ ಅವಸ್ಥೆಯಲ್ಲಿ ಹೋಗದೆ ಅಪ್ಪ ತಂದೆಯಾದ ದೇವರೇ, ಭಕ್ತಿಹೀನರಾಗಿ ಇಲ್ಲಿಂದ ಮರಳಿ ಹೋಗದೆ, ಪ್ರತಿಯೊಬ್ಬರು ನಿಮ್ಮ ಮಿತ್ರರಾಗಿ, ನಿನ್ನ ಆತ್ಮನಿಂದ ತುಂಬಲ್ಪಟ್ಟ ನಿಮ್ಮ ಮಕ್ಕಳಾಗಿ, ಪವಿತ್ರಾತ್ಮ ಶಕ್ತಿಯಿಂದ ತುಂಬಿದವರಾಗಿ ದೇವರೇ, ಪಾಪದಿಂದ ಬಿಡುಗಡೆ ಹೊಂದಿದವರಾಗಿ ಇಲ್ಲಿಂದ ಹೋಗುವಂತೆ ಆಗಲಿ ಅಪ್ಪ. ಅಂತ ಒಂದು ಅಭಿಷೇಕ ಎಲ್ಲ ಮಕ್ಕಳಲ್ಲಿ ಬರಲಿ ಅಪ್ಪ. ಪ್ರತಿಯೊಬ್ಬರು ಆತ್ಮನ ಶಕ್ತಿಯಿಂದ ತುಂಬಲ್ಪಡಲಿ ಅಪ್ಪ. ಇವರ ಜೀವಿತಗಳು ಸಾಕ್ಷಿ ಜೀವಿತಗಳಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಸೈತಾನನ ಹೇರಿರುವ ಎಲ್ಲ ನೊಗಗಳು ಮುರಿದು ಬೀಳಲಿ. ಎಲ್ಲಾ ತರಹದ ದುರಾತ್ಮನ ಸ್ವಾಧೀನಗಳು ಲಯವಾಗಲಿ. ಯೇಸುವಿನ ನಾಮದ ಶಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತವನ್ನು ಒಬ್ಬೊಬ್ಬರ ಮೇಲೆ ಚಿಮುಕಿಸ್ತಾ ಪ್ರಾರ್ಥಿಸ್ತಾ ಇದ್ದೇವೆ. ದುರಾತ್ಮನ ಹೇರಿರುವ ಎಲ್ಲ ನೊಗಗಳು ಮುರಿದು ಬೀಳಲಿ ಯೇಸು ನಾಮದಲ್ಲಿ. ಪೈಶಾಚಿಕವಾದ ಸ್ವಾಧೀನಗಳು ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ಎಲ್ಲಾ ರೀತಿಯ ಕೆಟ್ಟತನಕ್ಕೆ, ದುಶ್ಚಟಕ್ಕೆ, ದುರಭ್ಯಾಸಗಳಿಗೆ ಪ್ರೇರಣೆ ನೀಡುವಂತಹ, ಹಠಮಾರಿತನಕ್ಕೆ ಪ್ರೇರಣೆ ನೀಡುವಂತಹ ದುರಾತ್ಮನ ಕಾರ್ಯಗಳು ಲಯವಾಗಿ ಹೋಗಲಿ. ದೇವರ ಆತ್ಮನ ಕಾರ್ಯಗಳು ಒಬ್ಬೊಬ್ಬರಲ್ಲಿ ನೆರವೇರಲಿ ಅಪ್ಪ. ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಪವಿತ್ರಾತ್ಮನ ಶಕ್ತಿ ಒಬ್ಬೊಬ್ಬರಲ್ಲಿ ಸ್ವೀಕಾರವಾಗಲಿ ಅಪ್ಪ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಅಪ್ಪ ತಂದೆಯೇ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಯೇಸುವೇ ಸ್ತೋತ್ರ 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 ಅಪ್ಪ.